ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ 6th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ. ಸೊ ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಫಸ್ಟಿಂದ 5th ಚಾಪ್ಟರ್ವರೆಗೂ ಎಲ್ಲ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇದೆಯಲ್ಲ, ಅದ್ರದ್ದು ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಕೀಪ್ ಯುವರ್ ಫೇಸ್ ಆಲ್ವೇಸ್ ಟುವರ್ಡ್ ದ ಸನ್ಶೈನ್ ಆ್ಯಂಡ್ ಶಾಡೋ ವಿಲ್ ಫಾಲ್ ಬಿಹೈಂಡ್ ಯು ಅಂತ. ನೋಡಿ ಏನಂತಂದರೆ, ಇದು ನಿಮ್ಮ ಮುಖವನ್ನು ಯಾವಾಗಲೂ ಸನ್ಶೈನ್ ಕಡೆಗೆ ಇಟ್ಟುಕೊಳ್ಳಿ ಅಂತ. ಆವಾಗಲೇ ಏನಾಗುತ್ತೆ ಅಂದರೆ ನೆರಳು ನಿಮ್ಮ ಹಿಂದೆ ಬೀಳುತ್ತದೆ. ಅಂದರೆ ಯಾವಾಗಲೂ ನೋಡಿ, ಏನೇ ಕೆಲಸ ಮಾಡೋದಿದ್ರೂ ಸ್ಟ್ರಾಂಗ್ ಆಗಿ ಮಾಡಬೇಕು. ಆಮೇಲೆ ಏನು ಗೊತ್ತಾ, ನಾವು ಮಾಡ್ತೀವಿ ಅನ್ನೋದು ಈ ಥರ ಕಾನ್ಫಿಡೆಂಟಿಂದ ನಾವು ಮಾಡ್ತಾ ಹೋದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, 6th ಚಾಪ್ಟರ್ ಯಾವುದಿದೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ. ಸೊ ನೋಡಿ, ಇದರಲ್ಲಿ ಏನೇನು ಸ್ಟಡಿ ಮಾಡಬೇಕಂದ್ರೆ, ಫಸ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಕ್ವಾಲಿಟೀಸ್ ಅಂತ, ಇದು ಬೇಸ್ ಮೇಲೇ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಬರುತ್ತೆ, ಎಕ್ಸಸೈಸ್ ಕ್ವಶನ್ಸು. ಸೊ ಇಲ್ಲಿ ನೋಡಿ, ಫಸ್ಟ್ ಏನು ನೋಡೋಣ ನಾವು, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ. ಸೊ ನೋಡಿ, ಇಫ್ 2 ವೇರಿಯೇಬಲ್ಸ್ ಸೇ ಎಕ್ಸ್ ಆ್ಯಂಡ್ ವೈ, ಸೊ 2 ವೇರಿಯೇಬಲ್ಸ್ ಇದೆ, ಎಕ್ಸ್ ಮತ್ತು ವೈ ಅಂತ, ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಅನದರ್ ವೇರಿಯೇಬಲ್ ಟಿ ಅಂತ. ಸೊ ದಟ್ ಈಸ್ ಏನಾಗುತ್ತಂದರೆ ನೋಡಿ, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಟಿ. ನೋಡಿ, 2 ವೇರಿಯೇಬಲ್ ಇದೆ, ಎಕ್ಸು ಮತ್ತು ವೈ 2 ವೇರಿಯೇಬಲ್ ಇದೆ. ಸೊ ಎಕ್ಸ್ ಏನಾಗಿರುತ್ತೆ ಅಂದರೆ ಎಫ್ ಆಫ್ ಟಿ, ಆಮೇಲೆ ವೈ ಏನಾಗಿರುತ್ತೆ ಎಫ್ ಆಫ್ ಟಿ. ಸೊ ನೋಡಿ, ಅನದರ್ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಅನದರ್ ವೇರಿಯೇಬಲ್ 1 ಇರುತ್ತೆ. ದೆನ್ ಅಕಾರ್ಡಿಂಗ್ ಟು ದ ಚೈನ್ ರೂಲ್ ಏನಾಗುತ್ತೆ ನಮಗೆ, dy by dx is equal to dy by dt into dx by dt ಅಂತ. ಸೊ ಇಲ್ಲಿ ಏನಾಗಿರ್ಬೇಕಂದ್ರೆ, ಡಿನಾಮಿನೇಟರ್ ಇದೆಯಲ್ಲ, dx by dt ನಾಟ್ ಈಕ್ವಲ್ ಟು 0 ಅಂತ ಇರಬೇಕು. ಸಪೋಸ್ ಡಿನಾಮಿನೇಟರ್ 0 ಬಂದರೆ ನಮ್ಗೆ ಏನಾಗಿರುತ್ತೆ, ಅನ್ಡಿಫೈನ್ಡ್ ಫಂಕ್ಷನ್ ಆಗುತ್ತೆ. ಸೊ ಡಿಫೈನ್ಡ್ ಫಂಕ್ಷನ್ ಆಗಬೇಕಂದ್ರೆ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0. ಸೊ ನೋಡಿ, ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಕ್ಯಾಲ್ಕುಲೇಟ್ ದ ರೇಟ್ ಆಫ್ ಚೇಂಜ್ ಆಫ್ ವೇರಿಯೇಬಲ್ y ವಿತ್ ರೆಸ್ಪೆಕ್ಟ್ ಟು x ಬೈ ಫೈಂಡಿಂಗ್ ದ ರೇಟ್ ಆಫ್ ಚೇಂಜ್ ಆಫ್ ಬೋತ್ y ಆ್ಯಂಡ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ನೋಡಿ, ಇಲ್ಲಿ ತಗೊಂಡಿದ್ವಿ ಮೇಲೆ, ಎಕ್ಸು ಮತ್ತು ವೈ ಅನ್ನೋದು 2 ವೇರಿಯೇಬಲ್ ಇದೆ. ಸೊ ಅದನ್ನು ಏನು ಮಾಡಬೇಕಾದ್ರೆ ಫೈಂಡ್ ಮಾಡಬೇಕು ಏನಂದರೆ, ರೇಟ್ ಆಫ್ ಚೇಂಜ್ ಆಫ್ ಬೋತ್ ವೈ ಮತ್ತು ಎಕ್ಸದ್ದು ರೇಟ್ ಆಫ್ ಚೇಂಜ್ ಆಫ್ ಫೈಂಡ್ ಮಾಡಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ನೋಡಿ, ಅನದರ್ ವೇರಿಯೇಬಲ್ ಏನಿದೆ ಇಲ್ಲಿ ಟಿ, ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಬರುತ್ತೆ. ಸೊ ಇದು ಬೇಸ್ ಮೇಲೆ ನಾವು ಎಕ್ಸಸೈಸ್ ಕ್ವಶನ್ಸನ್ನು ನೋಡೋಣ ಇವಾಗ. ಇಲ್ಲಿ ನೋಡಿ, ಎಕ್ಸಸೈಸ್ 6.1. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಫೈಂಡ್ ದಿ ರೇಟ್ ಆಫ್ ಚೇಂಜ್ ಆಫ್ ದಿ ಏರಿಯಾ ಆಫ್ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಆರ್ ವೆನ್ ಎ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ಕ್ವಶನ್ ಫಸ್ಟ್ ಒನ್ನು ಆರ್ ಇಸ್ ಈಕ್ವಲ್ ಟು 3 ಅಂದರೆ ರೇಡಿಯಸ್ ಇಸ್ ಈಕ್ವಲ್ ಟು 3. ಸೆಕೆಂಡ್ ಸಬ್ ಕ್ವಶನ್ ಏನಿದೆ, ಆರ್ ಇಸ್ ಈಕ್ವಲ್ ಟು 4 ಅಂತ ಇದೆ. ಸೊ ನೋಡಿ, ಫಸ್ಟ್ ಅವನೇ ಕೊಟ್ಟಿದ್ದಾನೆ, ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ಸೊ ಆಫ್ ದಿ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಅಂತ, ಆರ್. ಸೊ ನೋಡಿ, ರೇಡಿಯಸ್ ಆಫ್ ಸರ್ಕಲ್ ಏನಾಗಿರುತ್ತೆ ನಮಗೆ ತಗೊಳ್ಳೋಣ. ಇಲ್ಲಿ ಫಸ್ಟ್ ರೇಡಿಯಸ್ ಆಫ್ ಸರ್ಕಲ್. ಸೊ ನೋಡಿ, ರೇಡಿಯಸ್ ಆಫ್ ಸರ್ಕಲ್ ಏನಾಗಿರುತ್ತೆ ಆರ್ ಅಂತ. ಅದೇ ಥರ ನೋಡಿ, ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರ್ ಎ ಅಂತ ಬರುತ್ತೆ. ಸೊ ನೋಡಿ, ಇವಾಗ ಏನಾಗುತ್ತಂಗಿದ್ರೆ ನನಗೆ ಫಾರ್ಮುಲಾ ಇದೆ, ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಏನಿದೆ ನನಗೆ, ಎ ಈಸ್ ಈಕ್ವಲ್ ಟು ವಿ ನೋ ದ್ಯಾಟ್ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ನೋಡಿ, ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಏನಿದೆ ನಮಗೆ, ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ನೋಡಿ, ಇದಕ್ಕೆ ನಾವು ವಿತ್ ರೆಸ್ಪೆಕ್ಟ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ, ಬಿಕಾಸ್ ಕ್ವಶನಲ್ಲೇ ಕೊಟ್ಟಿದ್ದಾನೆ ನೋಡಿ, ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಅಂತ. ಸೊ ಅದನ್ನು ತಗೋಬೇಕು. ಇವಾಗ ಏನಾಗುತ್ತೆ ನನಗೆ, ವಿತ್ ರೆಸ್ಪೆಕ್ಟ್ ಅಂದರೆ ಡಿ ಬೈ ಡಿ ಆರ್, ಆರ್ ಇರೋದ್ರಿಂದ, ಮತ್ತು ಇದು ಎ ಇದೆ ಇಲ್ಲಿ ಫಂಕ್ಷನ್, ಈಸ್ ಈಕ್ವಲ್ ಟು ರೈಟ್ ಸೈಡ್ ನೋಡಿ, ಡಿ ಬೈ ಡಿ ಆರ್ ಆಫ್ ಪೈ ಆರ್ ಸ್ಕ್ವೇರ್ ಅಂತ. ಸೊ ನೋಡಿ, ಇವಾಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿ ಎ ಬೈ ಡಿ ಆರ್ ಈಸ್ ಈಕ್ವಲ್ ಟು
ಪೈ ಕಾನ್ಸ್ಟೆಂಟ್ ಇದೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಆರ್ ಸ್ಕ್ವೇರ್ ಏನಾಗುತ್ತೆ ನಮಗೆ 2r². ಸೊ ಆನ್ಸರ್ ಏನು ಬರುತ್ತೆ ನಮಗೆ 2r ಅಲ್ಲ, ಇಲ್ಲಿ x⁴n ಇದೆಯಲ್ಲ, ಸೊ ಡಿಫ್ರೆನ್ಷಿಯೇಷನ್ ಅದನ್ನು ಯೂಸ್ ಮಾಡ್ತೀವಿ ನೋಡಿ. x⁴n ಏದಿದೆ, ಡಿಫ್ರೆನ್ಷಿಯೇಷನ್ ಆಫ್ x⁴n ಈಸ್ ಈಕ್ವಲ್ ಟು n ಇಂಟು x⁴n−1 ಅಂತ. ಸೊ ಇಲ್ಲೇನು ಯೂಸ್ ಆಗುತ್ತೆ, r² ಅಂತಂದರೆ 2 ಇಂಟು r⁴2 -1, 2 -1 ಅಂದರೆ 1 ಬರುತ್ತೆ. ಸೊ r⁴1 ಅಂದರೆ r ಬರುತ್ತೆ. ಸೊ 2πr ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ 2 ಕ್ವಶನ್ ಇದೆ, ಒಂದು ಎ ಮತ್ತು ಬಿ. ನೋಡಿ ಫಸ್ಟ್ ಒನ್ ಎ ತಗೊತೀನಿ. ಎ ಏನಿದೆ ನನಗೆ r ಈಸ್ ಈಕ್ವಲ್ ಟು 3 ಇದ್ದಾಗ, ಸೊ ಏರಿಯಾ ಆಫ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಏನಾಗುತ್ತೆ, dA ಡಿವೈಡೆಡ್ ಬೈ dr. ಆರ್ ವ್ಯಾಲ್ಯೂ ನೋಡಿ, ಆರ್ ವ್ಯಾಲ್ಯೂ ಏನಿದೆ ನಮಗೆ 3 ಅಂತ, ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ ಬಂದಿರೋದು ಏನಿದೆ ನಮಗೆ dA ಬೈ dr 2πr. ಸೊ 2πr ಅಂದರೆ 3. ಸೊ ಆನ್ಸರ್ ಏನು ಬರುತ್ತೆ, 2 3s 6π. ಸೊ ಏನಿದೆ ಇಲ್ಲಿ ಇದಕ್ಕೆ ಯೂನಿಟ್ಟು cm² ಪರ್ ಅಥವಾ cm ನೋಡಿ. ಸೊ ಅದೇ ಥರ ನೋಡಿ ಸೆಕೆಂಡ್ ಒನ್ ಇದೆ, ಸಬ್ ಕ್ವಶನ್ ಏನಿದೆ r ಈಸ್ ಈಕ್ವಲ್ ಟು 4 ಇದೆ, r ಈಸ್ ಈಕ್ವಲ್ ಟು 4. ಸೊ ಇಲ್ಲಿನೂ ಕೂಡ ನೋಡಿ dA ಡಿವೈಡೆಡ್ ಬೈ dr, r ಈಸ್ ಈಕ್ವಲ್ ಟು ಏನಿದೆ ನೋಡಿ 4 ಅಂತ. ಸೊ ನೋಡಿ ಇಲ್ಲಿ ಏನಿದೆ ಸೇಮ್ 2πr ಇದೆಯಲ್ಲ, 2π ಆ್ಯಸ್ ಇಟ್ ಈಸ್, r ಅಂತಂದರೆ 4, 2 4s ಏನಾಗುತ್ತೆ ನೋಡಿ ನಮಗೆ 8π. ಸೊ ನೋಡಿ ಏನು ಬರುತ್ತೆ ಮೆಜರ್ಮೆಂಟ್ ಇಲ್ಲಿ ಯೂನಿಟ್ cm²/cm ಅಂತ. ಸೊ ನೋಡಿ ಈ ಥರ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಇದ್ದಾಗ. ಸೊ ಏರಿಯಾ ಆಫ್ ಸರ್ಕಲ್ ನಮ್ಗೆ ಗೊತ್ತು ಏನಿದೆ, ಏರಿಯಾ ಆಫ್ ಸರ್ಕಲ್ಲು a is equal to πr² ಅಂತ. ಸೊ ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ r. ಸೊ ಅವಾಗ ನಮ್ಗೆ ಏನು ಬರುತ್ತೆ, dA ಬೈ dr ಬರುತ್ತೆ. ಸೊ dA ಬೈ dr ಇಸ್ ಈಕ್ವಲ್ ಟು ಏನು ಬಂತು 2πr ಅಂತ. ಸೊ ಅದಕ್ಕೆ ಆಮೇಲೆ ಸಬ್ ಕ್ವಶನ್ r ಇಸ್ ಫಸ್ಟ್ ಕ್ವಶನ್ ಏನಿದೆ, r ಈಸ್ ಈಕ್ವಲ್ ಟು 3 ಇದ್ದಾಗ dA ಬೈ dr ಏನಾಗುತ್ತೆ 6π cm²/cm ಬರುತ್ತೆ. ಸೊ ಅದೇ ಥರ r ಈಸ್ ಈಕ್ವಲ್ ಟು ಸೆಕೆಂಡ್ ಕ್ವಶನ್, r ಈಸ್ ಈಕ್ವಲ್ ಟು 4 ಇದ್ದಾಗ dA ಬೈ dr ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 8π cm²/cm ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ, ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 8 cm³ ಅಂತ ಇದೆ. ಹೌ ಫಾಸ್ಟ್ ಈಸ್ ಅ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ದ ಲೆಂತ್ ಆಫ್ ಅನ್ ಎಡ್ಜ್ ಈಸ್ 12 cm ಅಂತ. ನೋಡಿ ಏನು ಕೇಳಿದ್ದಾನೆ, ಹೌ ಫಾಸ್ಟ್ ಅಂದರೆ ಸರ್ಫೇಸ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ನಾವು ಫಸ್ಟ್ ಏನು ಮಾಡಬೇಕಿಲ್ಲಿ ನೋಡಿ, ಲೆಂತ್ ಆಫ್ ದ ಸೈಡ್ ಅಂತ ತಗೊತೀನಿ, ಏನಂತಂದರೆ ಎಕ್ಸ್ ಅಂತ ತಗೊತೀನಿ, ಗೊತ್ತಿಲ್ಲ ಅಲ್ಲ, ಅದಕ್ಕೆ XBA ಲೆಂತ್ ಆಫ್ ಸೈಡ್ ಅಂತ ತಗೊತೀನಿ ನೋಡಿ. ಅದೇ ಥರ ನೋಡಿ ವಿ ಏನಾಗಿರುತ್ತೆ VB ವಾಲ್ಯೂಮ್ ಅಂತ. ಅದೇ ಥರ ನೋಡಿ TB ಟೈಮ್ ಪೀರಿಯಡ್ ಅಂತ. ಸೊ ನೋಡಿ ಏನಕ್ಕಂದರೆ ನೋಡಿ ಇಲ್ಲಿ ರೇಟ್ ಆಫ್ 8 cm³/s ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಟೈಮ್ ಏನಾಗುತ್ತೆ ನಮಗೆ ಟಿ ಅಂತ ತಗೊತೀನಿ ನೋಡಿ, ಪರ್ ಸೆಕೆಂಡ್ ಅಂತ. ಸೊ ಇವಾಗ ವಾಲ್ಯೂಮ್ ಆಫ್ ಕ್ಯೂಬ್ ನೋಡಿ, ಫಸ್ಟ್ ಏನು ಯೂಸ್ ಮಾಡೋಣ, ವಾಲ್ಯೂಮ್ ಆಫ್ ಕ್ಯೂಬ್. ವಾಲ್ಯೂಮ್ ಆಫ್ ಕ್ಯೂಬ್ ನೋಡಿ, ವಾಲ್ಯೂಮ್ ಆಫ್ ಕ್ಯೂಬ್ ಏನಿದೆ ನನಗೆ ವಿ ಅಂತ. ಸೊ ಅದೇನಾಗಿರುತ್ತೆ ನನಗೆ ಸೈಡ್ ಕ್ಯೂಬ್ ಆಗಿರುತ್ತೆ, ಸೈಡ್ ಕ್ಯೂಬ್. ಸೊ ನೋಡಿ ಇಲ್ಲಿ ಸೈಡ್ ಕ್ಯೂಬ್ ಅಂತಂದರೆ ಸೈಡ್ ಅಂದರೆ ಏನಿದೆ ನನಗೆ ಎಕ್ಸ್, ಲೆಂತ್ ಆಫ್ ದಿ ಸೈಡ್. ಸೊ ಇಲ್ಲಿ ಏನು ಬರುತ್ತೆ ನನಗೆ x³. ಸೊ ಇವಾಗ ಏನಾಗುತ್ತೆ ನನಗೆ ವಿ ಈಸ್ ಈಕ್ವಲ್ ಟು x³. ಸೊ ನೋಡಿ ಇದಕ್ಕೆ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ನೋಡಿ ಇದೇನಾಗುತ್ತೆ ಇವಾಗ, ಇನ್ನೊಂದೇನು ಕೊಟ್ಟಿದ್ದಾನೆ ಅವನು, ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 8 cm³/s ಅಂತ. ಸೊ ಇಲ್ಲಿ ನೋಡಿ dV ಬೈ dt ಏನಾಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ನೋಡಿ, dV ಬೈ dt ಈಸ್ ಈಕ್ವಲ್ ಟು ಏನಾಗಿರುತ್ತೆ ನನಗೆ 8 cm³/s ಅಂತ. ಸೊ ನೋಡಿ ಇವಾಗ ಏನು ಬರುತ್ತಂಗಿದ್ರೆ ಇದನ್ನು ವಿ ನೋಡಿ, ಇಕ್ವೇಶನ್ 1 ಇದೆಯಲ್ಲ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ, ಡಿ ವಿ ಬೈ
ಡಿ ಟಿ ಈಸ್ ಈಕ್ವಲ್ ಟು 8 ಇದೆ. ಅಂದರೆ ರೇಟ್ ಆಫ್ ನೋಡಿ ವಾಲ್ಯೂಮ್ ಆಫ್ ಕ್ಯೂಬ್ ಇನ್ಕ್ರೀಸಿಂಗ್ ಏನಿದೆ ರೇಟು 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂತ. ಸೊ ನೋಡಿ ಇಲ್ಲಿ ವಿ ಪ್ಲೇಸಲ್ಲಿ ನಮ್ಗೆ ಏನಿದೆ, ನನಗೆ ವಿ ಅಂದರೆ ಏನು ತೊಗೊಂಡಿದ್ದೀನಿ, ಸೈಡ್ ಕ್ಯೂಬ್ ಇರುತ್ತೆ ವಾಲ್ಯೂಮ್, ಇದು ಫಾರ್ಮುಲಾ. ಸೊ ಇಲ್ಲೇನು ಬರುತ್ತೆ, ಡಿ ಬೈ ಡಿ ಟಿ ಆಫ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು 8 ಅಂತ. ಸೊ ನೋಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಬರುತ್ತೆ ನನಗೆ, 3x² ಈಸ್ ಈಕ್ವಲ್ ಟು 8 ಅಂತ ಬರುತ್ತೆ. ಸೊ ಏನಿದು ನನಗೆ ಡಿ ಎಕ್ಸ್, ಇಲ್ಲಿ ನೋಡಿ ಇಂಟು ಇಲ್ಲಿ ಎಕ್ಸ್ ಕ್ಯೂಬ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಏನಾಗುತ್ತೆ, ಇಂಟು ಡಿ ಟಿ ಬೈ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರುತ್ತೆ. ಯಾವಾಗಲೂ ಡಿಫ್ರೆಂಟ್ ವೇರಿಯೇಬಲ್ ಇದ್ದರೆ ಮತ್ತೆ ಬರುತ್ತೆ ನೋಡಿ ಡಿಫ್ರೆನ್ಷಿಯೇಟ್, ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 8 ಅಂತ. ಸೊ ಇವಾಗ ನೋಡಿ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ ನೋಡಿ 3x² ನಾನು ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, ನನಗೆ ಡಿವಿಷನ್ ಆಗುತ್ತೆ. ಸೊ ಇವಾಗ ನೋಡಿ ಅವನು ಏನು ಹೇಳಿದ, ಏನು ಫೈಂಡ್ ಮಾಡೋಕೆ ಹೇಳಿದ್ದಾನೆ, ಹೌ ಫಾಸ್ಟ್ ಈಸ್ ಅ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ಲೆಂತ್ ಆಫ್ ಎಡ್ಜ್ ಈಸ್ 12 ಸೆಂಟಿಮೀಟರ್. ಸೊ ಲೆಂತ್ ಆಫ್ ಎಡ್ಜ್ ಏನಾಗಿರುತ್ತೆ, ಎಕ್ಸ್ ಏನಾಗಿರುತ್ತೆ, ಇಲ್ಲಿ ಸರ್ಫೇಸ್ ಏರಿಯಾ ಕೇಳಿದ್ದ ನೋಡಿ, ಸರ್ಫೇಸ್ ಏರಿಯಾ. ಸೊ ಏನು ಬರುತ್ತೆ ನೋಡಿ, ಸರ್ಫೇಸ್ ಏರಿಯಾ ಎಸ್ ಇರುತ್ತೆ, ಸರ್ಫೇಸ್ ಏರಿಯಾ ಏನಾಗಿರುತ್ತೆ ಇಲ್ಲಿ ಎಸ್. ಸೊ ಅದೇನು ಹೇಳಿದ್ದಾನೆ ಅವನು, ಇನ್ಕ್ರೀಸಿಂಗ್ ವೆನ್ ಲೆಂತ್, ಇದು ಇನ್ಕ್ರೀಸ್ ಆಗುತ್ತೆ, ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ಲೆಂತ್ ಆಫ್ ಎಡ್ಜ್ ಏನಾಗಿರುತ್ತೆ 12 ಸೆಂಟಿಮೀಟರ್ ಇದೆ. ಸೊ ಇವಾಗ ಏನಾಗುತ್ತೆ ನನಗೆ ಹಂಗಿದ್ರೆ ಇದು ಡಿಫ್ರೆನ್ಷಿಯೇಟ್ ಮಾಡಿದೆ, ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ನೋಡೋಣ ಫಸ್ಟು. ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ನೋಡಿ ಏನಾಗುತ್ತೆ 6 ಇಂಟು ಸೈಡ್ ಸ್ಕ್ವೇರ್ ಅಂತ. ಸೊ ಏನಾಗುತ್ತೆ 6 ಇಂಟು ಸೈಡ್ ಸ್ಕ್ವೇರ್, ಸೈಡ್ ಅಂದರೆ ನಾನು ಫಸ್ಟ್ ಏನು ತೊಗೊಂಡಿದ್ದೆ ಎಕ್ಸ್ ಅಂತ. ಸೊ 6 ಇಂಟು x², ಇದು ಎಸ್. ಸೊ ನೋಡಿ ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನಾನು, ಇಲ್ಲಿನೂ ಕೂಡ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ಏನು ಬರುತ್ತೆ ನನಗೆ, ಡಿ ಎಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ನೋಡಿ ಡಿ ಬೈ ಡಿ ಎಕ್ಸ್ ಆಫ್ 6 ಇಂಟು x². ನೋಡಿ ಎರಡು ಸೈಡ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಮಾಡ್ತಾ ಇದ್ದೆ. ಸೊ ನೋಡಿ ಇವಾಗ ಏನು ಬರುತ್ತೆ ಹಂಗಿದ್ರೆ ನನಗೆ, ಡಿ ಎಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಕಾನ್ಸ್ಟೆಂಟ್ ಇದೆ 6 ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ x² ಏನು ಬರುತ್ತೆ ನನಗೆ 2x. ಏನಕ್ಕಂದರೆ ಡಿಫ್ರೆನ್ಷಿಯೇಷನ್ ಆಫ್ x ಟು ದಿ ಪವರ್ n ಅನ್ನು ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದಾಗ. ಸೊ ಇವಾಗ ನೋಡಿ ಏನು ಬರುತ್ತೆ, ಇಂಟು ಏನು ಬರುತ್ತೆ ಮತ್ತು ನನಗೆ ಡಿ ಎಕ್ಸ್ ಬೈ ಡಿ ಟಿ ಅಂತ. ಸೊ 6 2s 12x ಇಂಟು ಡಿ ಎಕ್ಸ್ ಬೈ ಡಿ ಟಿ ನೋಡಿ ಇಲ್ಲೇನಿದೆ ನಾನು ಆಲ್ರೆಡಿ ಫೈಂಡ್ ಮಾಡಿದ್ದೆ, ಡಿ ಎಕ್ಸ್ ಬೈ ಡಿ ಟಿ ಏನು ಬಂದಿತ್ತು 8/3x² ಅಂತ. ಸೊ ನೋಡಿ 8 ಡಿವೈಡೆಡ್ ಬೈ 3x². ನೋಡಿ 1x ಕ್ಯಾನ್ಸಲ್ ಆಗುತ್ತೆ, 3 1s 3 4s. ಸೊ 4 8s ಎಷ್ಟಾಗುತ್ತೆ ನೋಡಿ 32 ಡಿವೈಡೆಡ್ ಬೈ ಎಕ್ಸ್. ಸೊ ನೋಡಿ ಅವನೇನು ಹೇಳಿದ ಇಲ್ಲಿ ನಮಗೆ ಇನ್ಕ್ರೀಸಿಂಗ್ ನೋಡಿ ಲೆಂತ್ ಆಫ್ ಎಡ್ಜ್ 12 ಸೆಂಟಿಮೀಟರ್ ಆಗಿರುತ್ತೆ ಅಂತ. ಸೊ ಇವಾಗ ಏನಾಗುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ 12 ಇದೆ. ಸೊ ಇಲ್ಲಿ ನೋಡಿ ಡಿ ಎಸ್ ಬೈ ಡಿ ಟಿ ನೋಡಿ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 12. ಸೊ 32 ಡಿವೈಡೆಡ್ ಬೈ 12. ಸೊ ನೋಡಿ ಡಿವೈಡ್ ಮಾಡಿದರೆ ಏನು ಬರುತ್ತೆ, 4 3s 4 ಟೇಬಲಲ್ಲಿ 2 ಇದೆ, 4 3s 4 8s. ಸೊ 8/3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಸೊ ನೋಡಿ ಏನು ಕೇಳಿದವನು, ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ಲೆಂತ್ ಆಫ್ ಎಡ್ಜ್ ಈಸ್ 12 ಸೆಂಟಿಮೀಟರ್. ಸೊ ಸರ್ಫೇಸ್ ಏರಿಯಾ ಏನು ಬಂತು ನಮಗೆ 8/3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಸೊ ಅದಕ್ಕೆ ಏನು ಮಾಡಬೇಕು, ಫಸ್ಟು ವಾಲ್ಯೂಮ್ ಆಫ್ ಕ್ಯೂಬನ್ನು ವಿತ್ ರೆಸ್ಪೆಕ್ಟ್ ಟು ಟಿ, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ಕ್ಯೂಬನ್ನು ಫೈಂಡ್ ಮಾಡಿದ್ಮೇಲೆ ಆಮೇಲೆ ಸರ್ಫೇಸ್ ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ. ಸೊ ಏನು ಬರುತ್ತೆ ನನಗೆ 32/x ಅಂತ ಬಂತು. ಸೊ ಲೆಂತ್ ಏನು ಕೊಟ್ಟಿದ್ದವನು 12. ಸೊ 32 ಡಿವೈಡೆಡ್ ಬೈ 12 ಅಂದರೆ 8/3 ಬರುತ್ತೆ.
ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ. The radius of circle is increasing uniformly at the rate of 3 centimeter per second. Find the rate at which the area of circle is increasing when the radius is 10 centimeter. ಸೊ ನೋಡಿ ಇಲ್ಲಿ ಏನು ಕೊಟ್ಟಿರೋದು, ಇದು ರೇಡಿಯಸ್ ಆಫ್ ಸರ್ಕಲ್ ಇನ್ಕ್ರೀಸಿಂಗ್ ರೇಟ್ ಆಫ್ ಯೂನಿಫಾರ್ಮ್ಲಿ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಏನಿದೆ ನೋಡಿ ಕೊಟ್ಟಿರೋದು dr/dt ಈಸ್ ಈಕ್ವಲ್ ಟು ಏನಿದೆ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಅದೇ ನೋಡಿ, ಫೈಂಡ್ ದ ರೇಟ್ ಅಟ್ ವಿಚ್ ದ ಏರಿಯಾ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಈಸ್ 10 ಸೆಂಟಿಮೀಟರ್. ಸೊ ರೇಟ್ ಆಫ್ ದ ಸರ್ಕಲ್ ಫೈಂಡ್ ಮಾಡಬೇಕು. ಸೊ ನೋಡಿ ಇಲ್ಲಿ ರೇಟ್ ಆಫ್ ದ ಏರಿಯಾ ಆಫ್ ದ ಸರ್ಕಲ್ ಫೈಂಡ್ ಮಾಡಬೇಕು. ಸೊ ನೋಡಿ ಏರಿಯಾ ಆಫ್ ಸರ್ಕಲ್ ಏನಿದೆ, ನಮಗೆ ಏರಿಯಾ ಆಫ್ ಸರ್ಕಲ್ ನಮಗೆ ಫಾರ್ಮುಲಾ ಇದೆ. ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಏನಿದೆ πr² ಅಂತ. ಸೊ ನೋಡಿ ಇಲ್ಲೇನಿದೆ, ಅವನೇನು ಹೇಳಿದೆ ನೋಡಿ, ಫೈಂಡ್ ದ ರೇಟ್ ಅಟ್ ವಿಚ್ ಏರಿಯಾ ಆಫ್ ಸರ್ಕಲ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಇಸ್ 10 ಸೆಂಟಿಮೀಟರ್ ಫೈಂಡ್ ಮಾಡಬೇಕು. ಸೊ ಇಲ್ಲೇನು ಮಾಡ್ಬೇಕು ನಾನು, ಇಲ್ಲಿ ನೋಡಿ ಎ ಈಸ್ ಈಕ್ವಲ್ ಟು πr²ಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ಅವಾಗ ಏನು ಬರುತ್ತೆ ನನಗೆ, d/dt ಆಫ್ ಎ ಈಸ್ ಈಕ್ವಲ್ ಟು ರೈಟ್ ಸೈಡ್ d/dt ಆಫ್ πr². ಸೊ ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದರೆ ಎರಡು ಸೈಡ್ ಏನು ಬರುತ್ತೆ ನನಗೆ, dA/dt is equal to ನೋಡಿ ಪೈ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್ ಇದೆ. ಇಲ್ಲಿ ನೋಡಿ ಡಿಫ್ರೆನ್ಶಿಯೇಷನ್ r² ಅಂತಂದ್ರೆ 2 × r ಬರುತ್ತೆ. ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಏನು ಬರುತ್ತೆ ನೋಡಿ, dr/dt ಅಂತ. ಸೊ ನೋಡಿ ಇವಾಗ ಏನು ಬಂತು ನನಗೆ, dA/dt is equal to 2πr into dr/dt. ಸೊ ನೋಡಿ 2πr ಆಸ್ ಇಟ್ ಈಸ್, dr/dt ವ್ಯಾಲ್ಯೂ ಇದೆ ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಏನಿದೆ ನಮಗೆ ಇಂಟು 3. ಸೊ ಏನಾಗುತ್ತೆ 6πr ಅಂತ ಬಂದು. ಸೊ ನೋಡಿ ಅವನೇನು ಕೇಳಿದಾನೆ ಇಲ್ಲಿ, ವಿಚ್ ದ ಏರಿಯಾ ಆಫ್ ದ ಸರ್ಕಲ್ ಇನ್ಕ್ರೀಸಿಂಗ್, ಏರಿಯಾ ಆಫ್ ಸರ್ಕಲ್ increasing ನೋಡಿ ಏರಿಯಾ ಆಫ್ ಸರ್ಕಲ್ ಈಸ್ ಇನ್ಕ್ರೀಸಿಂಗ್, ಆಕ್ಚುಲಿ ರೇಟ್ ಆಫ್ ಏರಿಯಾ ಆಫ್ ಸರ್ಕಲ್ ಇನ್ಕ್ರೀಸಿಂಗ್ ಆಟ್ ರೇಡಿಯಸ್ r ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 10 ಸೆಂಟಿಮೀಟರ್. ಸೊ ರೇಟ್ ಆಫ್ ಏರಿಯಾ ಆಫ್ ಸರ್ಕಲ್ ಅನ್ನ ಫೈಂಡ್ ಮಾಡಬೇಕು. ರೇಡಿಯಸ್ ಏನು ಕೊಟ್ಟಿದ್ದಾನೆ ಅವಾಗ 10 ಸೆಂಟಿಮೀಟರ್. ಸೊ ನೋಡಿ ಏನು ಬರುತ್ತೆ ಇವಾಗ, dA/dt. ಸೊ r ವ್ಯಾಲ್ಯೂ ಏನಿದೆ ನಮಗೆ 10 ಅಂತ, ಈಸ್ ಈಕ್ವಲ್ ಟು 2, ಇಲ್ಲಿ ನೋಡಿ 6 ಅಲ್ಲ ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ, 6πr ಅಂತ ಇದೆ. ಸೊ 6 ಆಸ್ ಇಟ್ ಈಸ್, π ಆಸ್ ಇಟ್ ಈಸ್. ನೋಡಿ r ಅಂತಂದ್ರೆ ಎಷ್ಟಿದೆ ನಮಗೆ 10. ಸೊ 6 × π × 10 ಅಂತ ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ಆನ್ಸರ್ ನಮಗೆ 60π ಅಂತ ಬರುತ್ತೆ. ಸೊ ನೋಡಿ ಇದಕ್ಕೆ ಮೆಜರ್ಮೆಂಟ್ ಯೂನಿಟ್ ಏನಿದೆ ಸೆಂಟಿಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಅಂತ. ಸೊ ನೋಡಿ ಏನಿತ್ತು, ರೇಟ್ ಆಫ್ ಏರಿಯಾ ಆಫ್ ಸರ್ಕಲ್ ಇನ್ಕ್ರೀಸಿಂಗ್ ಅಟ್ r ಈಸ್ ಈಕ್ವಲ್ ಟು 10 ಅಂತ ಹೇಳಿದ. ಸೊ ರೇಟ್ ಆಫ್ ಏರಿಯಾ ಆಫ್ ಸರ್ಕಲ್ ಅಟ್ r ಈಸ್ ಈಕ್ವಲ್ ಟು 10 ಇದ್ದಾಗ 60π ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಫೋರ್ತ್ ಕ್ವಶನ್ ಇದೆ. An edge of a variable q is increasing at the rate of 3 centimeter per second. How fast is the volume of q increasing when the edge is 10 centimeter long ಅಂತ ಹೇಳಿದಾನೆ. ಸೊ ಇಲ್ಲಿ ನೋಡಿ ಕೊಟ್ಟಿರೋದು ಏನಿದೆ ನಮಗೆ, ಎಡ್ಜ್ ಆಫ್, ಇಲ್ಲಿ ನೋಡಿ ಫಸ್ಟ್ ಏನಿದೆ ಕೊಟ್ಟಿರೋದು, ಎಡ್ಜ್ ಆಫ್ ವೇರಿಯೇಬಲ್ q is increasing at the rate ಏನಾಗುತ್ತದು
dx divided by dt is equal to 3 centimeter per second ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ನಮ್ಗೆ ಏನಿರುತ್ತೆ ಇಲ್ಲಿ ಏನು ತಗೊಂಡಿದ್ದೆ, ಎಡ್ಜ್ ಆಫ್ ದ ಕ್ಯೂಬ್ ಏನು ತಗೊಂತೀನಿ ನಾನು, ಎಡ್ಜ್ ಆಫ್ ಕ್ಯೂಬ್ ಬಿ ಎಕ್ಸ್ ಅಂತ ತಗೊಂತೀನಿ. ಮತ್ತೆ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನಿದೆ ನಮಗೆ, ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ ವಿ ಅಂತ. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ವಿ ಏನಾಗಿರುತ್ತೆ ನಮಗೆ, ವಿ ಇಸ್ ಈಕ್ವಲ್ ಟು ಸೈಡ್ ಕ್ಯೂಬ್ ಅಂತ ಆಗಿರುತ್ತೆ, ಅಥವಾ ಎಡ್ಜ್ ಆಫ್ ದ ಕ್ಯೂಬ್ ಅಂತಾನು ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಎಕ್ಸ್ ಕ್ಯೂಬ್. ಸೊ ವಿ ಇಸ್ ಈಕ್ವಲ್ ಟು ಏನು ಬಂತು ನನಗೆ, ಎಕ್ಸ್ ಕ್ಯೂಬ್. ವಿ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಸೊ ಇದಕ್ಕೆ ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಏನಕ್ಕೆ ಟಿ ಮಾಡ್ಬೇಕಂದ್ರೆ ನೋಡಿ, ಇಲ್ಲೇನು ಕೊಟ್ಟಿದ್ದಾನೆ, ರೇಟ್ ಕೊಟ್ಟಿದ್ದಾನಲ್ಲ ಇಲ್ಲಿ, ಎಡ್ಜ್ ವೇರಿಯೇಬಲ್ ಆಫ್ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಆಟ್ ದ ರೇಟ್. ಸೊ ಅದನ್ನೇನು ಕೊಟ್ಟಿದ್ದಾನೆ, 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಇಲ್ಲಿ ನಾವೇನು ತಗೋಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿನೇ ತಗೋಬೇಕು. ಟಿ ಅಂದರೆ ಟೈಮ್ ಪೀರಿಯಡ್ ಇದೆ. ಸೊ ಇವಾಗ ಡಿಫ್ರೆನ್ಶಿಯೇಷನ್ ಮಾಡಿದಾಗ ಡಿ ಬೈ ಡಿ ಟಿ ಆಫ್ ವಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಎಕ್ಸ್ ಕ್ಯೂಬ್. ಸೊ ನೋಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ಇವಾಗ, ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಡಿಫ್ರೆನ್ಶಿಯೇಷನ್ ಏನಾಗುತ್ತೆ, 3x². ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಡಿ ಎಕ್ಸ್ ಬೈ ಡಿ ಟಿ. ಏನಕ್ಕಂದ್ರೆ ನೋಡಿ 3x² ಹೆಂಗ್ ಬರುತ್ತೆ ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಏನ್ ಬರುತ್ತೆ ನಮಗೆ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್. ಸೊ ಇಲ್ಲಿ 3x ಕ್ಯೂಬ್ ಅಂದ್ರೆ 3 ಇಂಟು ಎಕ್ಸ್ ಟು ದಿ ಪವರ್ 3 ಮೈನಸ್ 1 ಅಂದ್ರೆ 2 ಬರುತ್ತೆ. ಸೊ 3x². ಸೊ ಕ್ವಶನ್ ಏನ್ ಕೇಳಿದ್ದ ನೋಡಿ, ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್. ಸೊ ಏನಾಗುತ್ತೆ, ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸಿಂಗ್. ಓಕೆ, ಒಂದು ನಿಮಿಷ, ಇದು ಡಿ ಎಕ್ಸ್ ಕ್ಯೂಬ್. ಓಕೆ, 3x² ಇಂಟು ಡಿ ಎಕ್ಸ್ ಬೈ ಡಿ ಟಿ. ಓಕೆ, ವ್ಯಾಲ್ಯೂ ಪುಟ್ ಮಾಡ್ಬೋದು. ಇಲ್ಲೇನಿದೆ ನೋಡಿ, ಡಿ ಎಕ್ಸ್ ಬೈ ಡಿ ಟಿ ವ್ಯಾಲ್ಯೂ ಕೊಟ್ಟಿದ್ದಾನೆ, ಡಿ ಎಕ್ಸ್ ಬೈ ಡಿ ಟಿ. ಇಲ್ಲಿ ನೋಡಿ ಸ್ಟಾರ್ಟಿಂಗ್ಗೆ ತಗೊಂಡಿದ್ದೆ, ಡಿ ಎಕ್ಸ್ ಬೈ ಡಿ ಟಿ ಏನಿದೆ ನನಗೆ 3 ಸೆಂಟಿಮೀಟರ್ ಸ್ಕ್ವೇರ್, 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಇಲ್ಲಿ ಈಸ್ ಈಕ್ವಲ್ ಟು 3x² ಇಂಟು 3. ಸೊ ಡಿ ವಿ ಬೈ ಡಿ ಟಿ ಏನು ಬರುತ್ತೆ ನಮಗೆ, ಡಿ ವಿ ಬೈ ಡಿ ಟಿ is equal to 9x². ಸೊ ಅವನೇನು ಕೇಳಿದ್ದ ಇಲ್ಲಿ, ಇನ್ಕ್ರೀಸಿಂಗ್. ವಾಲ್ಯೂಮ್ ಏನಿದೆ ನೋಡಿ ಇಲ್ಲಿ, ವಾಲ್ಯೂಮ್ ಆಫ್ ದ ಕ್ಯೂಬ್ ಇನ್ಕ್ರೀಸ್. ವಾಲ್ಯೂಮ್ ಆಫ್ ಕ್ಯೂಬ್ ಇನ್ಕ್ರೀಸಿಂಗ್ at the rate, ಏನು ಕೊಟ್ಟಿದ್ದ ನೋಡಿ ಇಲ್ಲಿ ವ್ಯಾಲ್ಯೂ, ಯಾವುದು ಕೊಟ್ಟಿದ್ದ, ಇನ್ಕ್ರೀಸಿಂಗ್ ಎಡ್ಜ್, ಸಾರಿ ಎಡ್ಜ್ ಅಂತ ಕೊಟ್ಟಿದ್ದಲ್ಲ, ಅಟ್ ಎಡ್ಜ್ ಏನಾಗಿರುತ್ತೆ ನಮಗೆ, ಟೆನ್ ಸೆಂಟಿಮೀಟರ್ ಅಂತ ಇದೆ. at edge 10 ಸೆಂಟಿಮೀಟರ್. ಸೊ ಇಲ್ಲಿ ಏನಾಗುತ್ತೆ, x is equal to 10 ಸೆಂಟಿಮೀಟರ್. ಸೊ ಡಿ ವಿ ಬೈ ಡಿ ಟಿ is equal to x is equal to 10 ಅಂತ, is equal to 9 into x ಪ್ಲೇಸ್ ಅಲ್ಲಿ ಏನಾಗುತ್ತೆ 10². ಸೊ 9 into 10 10s 100. ಸೊ 900 ಯೂನಿಟ್ ಏನು ಬರುತ್ತೆ ನಮಗೆ, ಕ್ಯೂಬ್ ಇರೋದ್ರಿಂದ 900 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ನೋಡಿ ಕ್ಯೂಬ್ ವಾಲ್ಯೂಮ್ ಇರೋದ್ರಿಂದ ಇಲ್ಲಿ ಏನು ಬರುತ್ತೆ, ಸಿ ಎಂ ಕ್ಯೂಬ್. ಏರಿಯಾ ಆಫ್ ಸರ್ಫೇಸ್ ಆಗಿದ್ರೆ cm² ಅಂತ ಬರುತ್ತೆ. ಸೊ ಇಲ್ಲಿ cm ಕ್ಯೂಬ್. ಸೊ ಕ್ವಶನ್ ಏನು ಕೇಳಿದ್ದ ನೋಡಿ, ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್ ಆಫ್ ಕ್ಯೂಬ್ ಇನ್ಕ್ರೀಸಿಂಗ್ ವೆನ್ ದ ಎಡ್ಜ್ ಈಸ್ 10 ಸೆಂಟಿಮೀಟರ್ ಲಾಂಗ್. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಇನ್ಕ್ರೀಸಿಂಗ್ ಅಟ್ ಎಡ್ಜ್ 10 ಸೆಂಟಿಮೀಟರ್ ಇದ್ದಾಗ ಡಿ ವಿ ಬೈ ಡಿ ಟಿ ಅಟ್ x is equal to 10 ಅಂದ್ರೆ ಏನಾಗುತ್ತೆ, 900 cm ಕ್ಯೂಬ್ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ,
A stone is dropped into quiet lake and waves move in a circle at the speed of 5 centimeter per second at the instant when the radius of the circular wave is 8 centimeter. How fast is the enclosed area increasing ಅಂತ ಕೇಳಿದಾನೆ. ಸೊ ಇಲ್ಲಿ ಏನು ಫೈಂಡ್ ಮಾಡಬೇಕು, ಡಿ ಎ ಬೈ ಡಿ ಟಿ. ಕೊಟ್ಟಿರೋದು ಏನಿದೆ ನೋಡಿ, ಫಸ್ಟ್ ಇಲ್ಲಿ ಸ್ಪೀಡ್ ಆಫ್ 5 ಸೆಂಟಿಮೀಟರ್ ಇದೆಯಲ್ಲ, ಸೊ ಏನಾಗುತ್ತೆ ಇದು ಡಿ ಆರ್ ಬೈ ಡಿ ಟಿ ಅಂತ. ಸೊ ಇಲ್ಲಿ ಏನು ಬರೀತೀನಿ ನಾನು, ಡಿ ಆರ್ ಬೈ ಡಿ ಟಿ. ಕೊಟ್ಟಿರೋದೇನಿದೆ ನನಗೆ, ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಸೊ ನೋಡಿ ಇಲ್ಲಿ ಏರಿಯಾ ಆಫ್ ರೇಡಿಯಸ್ ಇಲ್ಲಿ ಏನದು ಆರ್ ಏನಾಗಿರುತ್ತೆ, ರೇಡಿಯಸ್ ಆಫ್ ದ ಸರ್ಕಲ್. ಆರ್ ಬಿ the radius of circle. ಆಮೇಲೆ ಎ ಅಂತಂದ್ರೆ ಏನಾಗಿರುತ್ತೆ, ಎ ಬಿ ದ ಏರಿಯಾ ಆಫ್ ದಿ ಸರ್ಕಲ್ ಆಗಿರುತ್ತೆ, ಏರಿಯಾ ಆಫ್ ಸರ್ಕಲ್. ಸೊ ನೋಡಿ ಏರಿಯಾ ಆಫ್ ಸರ್ಕಲ್ ಏನಿರುತ್ತೆ ನಮಗೆ, ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಇಲ್ಲಿ ನೋಡಿ ಪರ್ ಸೆಕೆಂಡ್ ರೇಟ್, ಇಲ್ಲಿ ನೋಡಿ ಇದು ರೇಟ್ ಆಫ್ ದ ರೇಡಿಯಸ್ ಆಫ್ ದ ಸರ್ಕಲ್ 5 ಸೆಂಟಿಮೀಟರ್ ಇರುತ್ತಲ್ಲ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದೆ. ಸೊ ಏನ್ ಮಾಡ್ತೀವಿ ಇಲ್ಲಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ಅವಾಗ ಏನ್ ಬರುತ್ತೆ ನನಗೆ, ಡಿ ಬೈ ಡಿ ಟಿ ಆಫ್ ಎ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ ಪೈ ಆರ್ ಸ್ಕ್ವೇರ್. ಸೊ ಏನಾಗುತ್ತೆ, ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಪೈ ಕಾನ್ಸ್ಟೆಂಟ್ ಇದೆ, ಆರ್ ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ 2r ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಡಿ ಆರ್ ಬೈ ಡಿ ಟಿ ಈಸ್ ಈಕ್ವಲ್ ಟು 2 ಪೈ ಆರ್ ಇಂಟು ನೋಡಿ ಡಿ ಆರ್ ಬೈ ಡಿ ಟಿ ಏನಿದೆ ನಮಗೆ 5 ನಂಬರ್ ಕೊಟ್ಟಿದ್ದಾನೆ. ಸೊ ಏನಾಗುತ್ತೆ 10 ಪೈ ಆರ್ ಏನಿದೆ ನಮಗೆ ಬಂದಿರೋದು ಡಿ ಎ ಬೈ ಡಿ ಟಿ. ಡಿ ಎ ಬೈ ಡಿ ಟಿ ಈಸ್ ಈಕ್ವಲ್ ಟು ಏನ್ ಬಂತು 10 ಪೈ ಆರ್ ಅಂತ. ಸೊ ಕ್ವಶನ್ ಏನ್ ಕೇಳಿದ ನೋಡಿ, ಹೌ ಫಾಸ್ಟ್ ಈಸ್ ದ ಎನ್ಕ್ಲೋಸ್ ಏರಿಯಾ ಇನ್ಕ್ರೀಸಿಂಗ್. ಏರಿಯಾ ಇನ್ಕ್ರೀಸಿಂಗ್ ಯಾವಾಗ ಅಂತಂದ್ರೆ ನೋಡಿ, ಇನ್ಸ್ಟಂಟ್ ವೆನ್ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ವೇವ್ ಈಸ್ 8 ಸೆಂಟಿಮೀಟರ್ ಇದ್ದಾಗ, ಅಂದ್ರೆ ರೇಡಿಯಸ್ 8 ಸೆಂಟಿಮೀಟರ್ ಇದ್ದಾಗ. ಆಟ್ ಇಲ್ಲಿ ನೋಡಿ ಬರೀತೇನೆ ಇದನ್ನೇನು, ಎನ್ಕ್ಲೋಸ್ ಏರಿಯಾ ಇನ್ಕ್ರೀಸಿಂಗ್, ಎನ್ಕ್ಲೋಸ್ಡ್ area increasing at r is equal to 8 centimeter. So ಇವಾಗ ನೋಡಿ dA by dt rate of change of area of circle. So dA divided by dt. So ಯಾವಾಗ ಅಂತಂದ್ರೆ r is equal to 8. So 10 into pi into r ಅಂತಂದ್ರೆ 8. ಸೊ 8 into 10 10 into 8 ಅಂದ್ರೆ ಏನಾಗುತ್ತೆ 80 ಪೈ. ಸೊ ಏನ್ ಕೇಳಿರೋದಿಲ್ಲಿ, ಏರಿಯಾ ಆಫ್ ದಿ ಸರ್ಕಲ್. ಸೊ ಯೂನಿಟ್ ಏನ್ ಬರುತ್ತೆ ಹಂಗಿದ್ರೆ ನಮ್ಗೆ ಸೆಂಟಿಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಅಂತ. ಸೊ ನೋಡಿ ಏನ್ ಕೇಳಿದ ಕ್ವಶನ್, ಸ್ಟೋನ್ ಈಸ್ ಡ್ರಾಪ್ಡ್ ಅಂದ್ರೆ ಸ್ಟೋನು ಎಲ್ಲಿ, ಕ್ವೈಟ್ ಲೇಕ್ ಅಲ್ಲಿ ಒಗ್ದಾಗ ಅವಾಗ ಏನಾಗುತ್ತೆ, ವೇವ್ಸ್ ಮೂವ್ ಆಗ್ತಾ ಇರುತ್ತೆ, ಸರ್ಕಲ್ ತರ ಸರ್ಕಲ್ ಶೇಪಲ್ಲಿ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ ರೇಟು 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಅಟ್ ದ ಇನ್ಸ್ಟಂಟ್ ವೆನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ವೇವ್ ಏನಾಗಿರುತ್ತೆ 8 ಸೆಂಟಿಮೀಟರ್ ಆಗಿದ್ದಾಗ, ಸೊ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್ ಏನಾಗಿರುತ್ತೆ ಅಂತಂದ್ರೆ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು 80 ಪೈ ಸೆಂಟಿಮೀಟರ್ ಸ್ಕ್ವಯರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 6th ಕ್ವಶನ್ ಏನು, the radius of circle increasing at the rate of 0.7 centimeter per second. What is the rate of increase of its circumference ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲಿ ಏನ್ ಮಾಡ್ತೀನಿ ನಾನು, ಲೆಟ್ ಆರ್ ಬಿ ದ ರೇಡಿಯಸ್ ಅಂತ, ಲೆಟ್ ಆರ್ ಬಿ ದ radius.
ಆರ್ ವಿ ದ ರೇಡಿಯಸ್ ಆಫ್ ಸರ್ಕಲ್ ಆಫ್ ಸರ್ಕಂಫರೆನ್ಸ್. ಏನಕ್ಕಂದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ ಸರ್ಕಂಫರೆನ್ಸ್ ಅಲ್ಲ, ಸೊ ಸರ್ಕಂಫರೆನ್ಸ್ ಅಂತ ತಗೊಳ್ಳೋಣ. ಆಫ್ ಸರ್ಕಂಫರೆನ್ಸ್ ಸೊ ಅದೇ ತರ ನೋಡಿ ಸಿ ಅಂತಂದ್ರೆ ಏನಾಗಿರುತ್ತೆ, ಸಿ ಬಿ ದ ರೇಟ್ ಆಫ್ ಇನ್ಕ್ರೀಸ್ ಸರ್ಕಂಫರೆನ್ಸ್ ಆಫ್ ದಿ, ಓಕೆ ಇಲ್ಲೇನು ಸರ್ಕಲ್ ಅಂತ ತಗೋಬಹುದು. ಒಂದು ನಿಮಿಷ, ರೇಡಿಯಸ್ ಆಫ್ ಸರ್ಕಲ್ ಮತ್ತೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಬಿ ದಿ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಸೊ ನೋಡಿ ಇವಾಗ ಒಂದು ಕೊಟ್ಟಿರೋದು ಏನಿದೆ ನಮಗೆ, ಡಿ ಆರ್ ಬೈ ಡಿ ಟಿ. ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೋಡಿ ರೇಡಿಯಸ್ ಆಫ್ ಸರ್ಕಲ್ ಇನ್ಕ್ರೀಸಿಂಗ್ ಆಟ್ ದ ರೇಟ್ ಅಂದ್ರೆ, ಸೊ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ನಾವೇನ್ ತಗೋಬೇಕು ಇಲ್ಲಿ, ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್, ಸರ್ಕಂಫರೆನ್ಸ್ ಆಫ್ ಸರ್ಕಲ್ is equal to ಏನಾಗಿರುತ್ತೆ 2πr. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ c is equal to 2πr. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು ಇಲ್ಲಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಏನಕ್ಕಂದ್ರೆ ಪರ್ ಸೆಕೆಂಡ್ ಇದೆಯಲ್ಲ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸಿ ಎನ್, ಸಾರಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ಸಿ ಅಂದ್ರೆ ಸರ್ಕಂಫರೆನ್ಸ್, ಸೊ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಇವಾಗ ಏನ್ ಬರುತ್ತೆ ನಮ್ಗೆ, ಡಿ ಬೈ ಡಿ ಟಿ ಆಫ್ ಸಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ 2πr ಅಂತ. ಸೊ ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಡಿ ಸಿ ಡಿವೈಡೆಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು 2π ಡಿಫ್ರೆನ್ಶಿಯೇಷನ್ ಆಫ್ ಆರ್ ಅಂದ್ರೆ ಡಿ ಆರ್ ಬೈ ಡಿ ಟಿ. ಸೊ ಡಿ ಸಿ ಡಿವೈಡೆಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು 2π ಆಸ್ ಇಟ್ ಇಸ್. ಡಿ ಆರ್ ಬೈ ಡಿ ಟಿ ನೋಡಿ ಇಲ್ಲಿದೆ ಆನ್ಸರ್, ಕೊಟ್ಟಿರೋದು ವ್ಯಾಲ್ಯೂ ಇದೆ ಇಂಟು 0.7. ಸೊ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನನಗೆ, 1.4 π ಅಂತ ಬರುತ್ತೆ. ಸೊ ನೋಡಿ ಏನಿದೆ ಇದು, ಡಿ ಸಿ ಡಿವೈಡೆಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು 1.4 π ಸೆಂಟಿಮೀಟರ್, ಸರ್ಕಂಫರೆನ್ಸ್ ಅಲ್ಲ ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ರೇಟ್ ಆಫ್ ಸರ್ಕಂಫರೆನ್ಸ್ ಇನ್ಕ್ರೀಸಿಂಗ್ ಏನಾಗುತ್ತೆ, 1.4 ಸೆಂಟಿಮೀಟರ್ ಪರ್ ಸೆಕೆಂಡ್. ನೋಡಿ ಕೇಳಿರುತ್ತದೆ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ ಸರ್ಕಂಫರೆನ್ಸ್. ಸೊ ಡಿ ಸಿ ಬೈ ಡಿ ಟಿ, ಡಿ ಸಿ ಬೈ ಡಿ ಟಿ ಇಸ್ ಈಕ್ವಲ್ ಟು 1.4 π ಸೆಂಟಿಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ, ದ ಲೆಂತ್ x of rectangle is decreasing at the rate 5 cm per minute ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, and the width y is increasing at the rate of 4 cm per minute ಅಂತ. when x is equal to 8 cm, y is equal to 6 cm, find the rates of change of perimeter, rate of change of perimeter ಮತ್ತೆ rate of change of area of rectangle ಅಂತ. ಸೊ ನೋಡಿ ಫಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಏನಾಗಿರುತ್ತೆ ನಮಗೆ, length of rectangle is equal to x ಅಂತ ತಗೋ. ಆಮೇಲೆ width of the rectangle, width of rectangle ಏನಾಗಿರುತ್ತೆ ನಮಗೆ y ಆಗಿರುತ್ತೆ. ಸೊ ಕೊಟ್ಟಿರೋದು ಏನಿದೆ ನೋಡಿ, ಲೆಂತ್ ಆಫ್ ರೆಕ್ಟ್ಯಾಂಗಲ್ ಇಲ್ಲಿ ನೋಡಿ ಇಲ್ಲೇನಿದೆ, ಲೆಂತ್ ಆಫ್ rectangle is decreasing at the rate ಸೊ ಏನಾಗುತ್ತೆ ಹಂಗಿದ್ರೆ, ಲೆಂತ್ ಅಂದ್ರೆ ನನಗೇನಿದೆ ಎಕ್ಸ್, ಸೊ ಏನ್ ಬರುತ್ತೆ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು, ಡಿಕ್ರೀಸಿಂಗ್ ಇರೋದ್ರಿಂದ ಸೈನ್ ಏನ್ ಬರುತ್ತೆ -5 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಬರುತ್ತೆ. ಸೊ ಅದೇ ತರ ವಿಡ್ತ್ ಆಫ್ ಅದನ್ನು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಇದೆ ನೋಡಿ, ವಿಡ್ತ್ ಆಫ್ rectangle is
ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾನೆ. ಇನ್ಕ್ರೀಸಿಂಗ್ at the rate, ನೋಡಿ ಏನ್ ಬರುತ್ತೆ ಇಲ್ಲಿ ವಿಡ್ತ್ ಅಂದ್ರೆ dy by dt is equal to ಏನ್ ಕೊಟ್ಟಿದ್ದಾನೆ 4 ಸೆಂಟಿಮೀಟರ್ ಪರ್ ಮಿನಿಟ್. ಸೊ ಇದು ಕೊಟ್ಟಿರೋದು. ಫಸ್ಟ್ ನಾನು ಏನ್ ಫೈಂಡ್ ಮಾಡಬೇಕು, ರೇಟ್ ಆಫ್ ಚೇಂಜ್ ಆಫ್ ಪೆರಿಮೀಟರ್. ಸೊ ಫಸ್ಟ್ ನನಗೆ ಏರಿಯಾ ಆಫ್ ಪೆರಿಮೀಟರ್ ಏನಿದೆ ಫಾರ್ಮುಲಾ, ಸಾರಿ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್, perimeter of rectangle is equal to, formula ಏನಿದೆ, P is equal to 2 into length plus width ಅಂತ. ಸೊ ನೋಡಿ P is equal to ಏನ್ ಬರುತ್ತೆ, 2 into ಲೆಂತ್ ಅಂದ್ರೆ ನಾನು ಏನ್ ತಗೊಂಡಿದ್ದೆ x, ವಿಡ್ತ್ ಅಂದ್ರೆ ಏನ್ ತಗೊಂಡಿದ್ದೆ y, 2 into x plus y. ಸೊ ಇದಕ್ಕೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಸೊ ಇವಾಗ ಏನಾಗುತ್ತೆ ಇಕ್ವೇಶನ್, ಡಿ ಬೈ ಡಿ ಟಿ ಆಫ್ ಪಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ 2 into x plus y ಅಂತ. ಸೊ ಡಿಫರೆನ್ಶಿಯೇಟ್ ಡಿ ಪಿ divided by dt is equal to 2 constant as it is. Differentiation of x plus y ಅಂತಂದ್ರೆ ನೋಡಿ differentiation of x plus differentiation of y. ಸೊ ನೋಡಿ ಏನ್ ಬರುತ್ತೆ ಇವಾಗ, dp divided by dt is equal to 2 into dx by dt plus dy by dt. ಸೊ ನೋಡಿ ಫರ್ದರ್ ಸಿಂಪ್ಲಿಫೈ ಅಂದ್ರೆ ವ್ಯಾಲ್ಯೂ ಪುಟ್ ಮಾಡಬೇಕು. ನೋಡಿ dx by dt ಮತ್ತೆ dy by dt -5 +4 ಅಂತ ಇದೆ. ಸೊ dp by dt is equal to 2 into dx by dt -5 plus dy by dt 4. -5 +4 ಏನ್ ಬರುತ್ತೆ, -1 ಅಂತ. ಸೊ -5 is equal to 2 into -1. ಸೊ ಆನ್ಸರ್ ಏನ್ ಬರುತ್ತೆ, -2. ಸೊ ಏನಿದು ನಮ್ಗೆ perimeter is decreasing, therefore perimeter is decreasing at the rate is ಏನಾಗಿರುತ್ತೆ ನಮಗೆ, dp by dt is equal to -2 ಸೆಂಟಿಮೀಟರ್ ಪರ್ ಮಿನಿಟ್ ಅಂತ. ಏನಕ್ಕಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದು ಮಿನಿಟ್ ಅಲ್ಲಿ. ಸೊ ಪೆರಿಮೀಟರ್ ಆಫ್ ದಿ ರೆಕ್ಟ್ಯಾಂಗಲ್. ಸೊ ಅದೇ ತರ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ ಕೇಳಿದ್ದಾನೆ. ಸೊ ಇದು ಫಸ್ಟ್ ಎ ಅಂತ, ಇದು ಫಸ್ಟ್ ಪೆರಿಮೀಟರ್ದು. ಸೊ ಅದರಲ್ಲಿ ಸಬ್ ಕ್ವಶನ್ ಬಿ ಅಂತ ಇದೆ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಸೊ ಬಿ ಏನಿದೆ, ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನ್ ಬರುತ್ತೆ ನಮಗೆ, ಎ is equal to length into width ಅಂತ. ಸೊ ನಮ್ಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ is equal to ಲೆಂತ್ ಅಂದ್ರೆ ಏನ್ ತಗೊಂಡಿದ್ವಿ x, ವಿಡ್ತ್ ಅಂದ್ರೆ ಏನ್ ತಗೊಂಡಿದ್ವಿ y. ಸೊ ಎ is equal to x1. ಇವಾಗ ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ನಾನು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ. ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ಬೇಕು. ಅವಾಗ ನಮ್ಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಬರುತ್ತೆ. ಸೊ ನೋಡಿ ಇವಾಗ ಡಿಫರೆನ್ಶಿಯೇಟ್ ಮಾಡಿದಾಗ ಡಿ ಬೈ ಡಿ ಟಿ ಆಫ್ ಎ is equal to d by dt of x into y ಅಂತ. ಸೊ ನೋಡಿ ಡಿ ಎ ಬೈ ಡಿ ಟಿ ಏನ್ ಬರುತ್ತೆ ನೋಡೋಣ. ಡಿ ಎ ಬೈ ಡಿ ಟಿ is equal to, ಇಲ್ಲಿ ನೋಡಿ ಎರಡಿದೆ ಫಂಕ್ಷನ್ ಇದ್ರೆ, ಸೊ ನಾನು ಏನು ಯೂಸ್ ಮಾಡಬೇಕು, ಪ್ರಾಡಕ್ಟ್ ರೂಲ್. ಯು ವಿ ಡ್ಯಾಶ್ is equal to u into v ಡ್ಯಾಶ್ ಪ್ಲಸ್ v into u ಡ್ಯಾಶ್. ಸೊ ಏನಾಗುತ್ತೆ ನನಗೆ ಇಲ್ಲಿ, x as it is differentiation of y plus second function y as it is differentiation of
ಎಕ್ಸ್ ಫಸ್ಟ್ ಫಂಕ್ಷನ್. ಸೊ ನೋಡಿ ಏನು ಬರುತ್ತೆ ಇಲ್ಲಿ, ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಡಿ ವೈ ಬೈ ಡಿ ಟಿ ಪ್ಲಸ್ ವೈ ಇಂಟು ಡಿ ಎಕ್ಸ್ ಬೈ ಡಿ ಟಿ. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡಬೇಕಿಲ್ಲಿ. ನೋಡಿ ಎಕ್ಸ್ ಅಂತಂದ್ರೆ ಏನಿತ್ತು, ನನಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ. ಎಕ್ಸ್ ಅಂದ್ರೆ ಏನಿದೆ ನೋಡಿ 8, ವೈ ಅಂದ್ರೆ 6. ಎಕ್ಸ್ ಅಂತಂದ್ರೆ 8 ಇಂಟು ಡಿ ವೈ ಬೈ ಡಿ ಟಿ ಏನು ಕೊಟ್ಟಿದೆ ನಮಗೆ, ಇನ್ಕ್ರೀಸಿಂಗ್ 4 ಸೆಂಟಿಮೀಟರ್ ಪ್ಲಸ್ ವೈ ಅಂತಂದ್ರೆ 6, ಡಿ ಎಕ್ಸ್ ಬೈ ಡಿ ಟಿ -5. ವ್ಯಾಲ್ಯೂ ಇದೆ ನೋಡಿ, ಇಲ್ಲೇನೆ ಕೊಟ್ಟಿರೋದಿದೆ ಡಿ ಎಕ್ಸ್ ಬೈ ಡಿ ಟಿ. ಇಲ್ಲಿ ನೋಡಿ ಡಿ ವೈ ಬೈ ಡಿ ಟಿ ಕೊಟ್ಟಿದ್ದಾನೆ ಮತ್ತೆ ಡಿ ಎಕ್ಸ್ ಬೈ ಡಿ ಟಿ, ಅದೇ ಕೊಟ್ಟಿರೋ ವ್ಯಾಲ್ಯೂವನ್ನೇ ನಾನು ಇಲ್ಲಿ ಪುಟ್ ಮಾಡ್ತಾ ಇದ್ದೀನಿ ವ್ಯಾಲ್ಯೂಸ್. ಸೊ ಏನು ಬರುತ್ತೆ ಅವಾಗ, 8 ಇಂಟು 4 ಪ್ಲಸ್ 6 ಇಂಟು -5. ಸೊ ನೋಡಿ 8 4s 32 ಮೈನಸ್ ನೋಡಿ 6 ಇಂಟು -5, ಸೊ -30. 32 -2 30 ಅಂತಂದ್ರೆ 2. ಸೊ ಏನಿದೆ ನಮಗೆ ಡಿ ಎ ಬೈ ಡಿ ಟಿ. ಡಿ ಎ ಬೈ ಡಿ ಟಿ ಏನಿದೆ ನಮಗೆ, ಇದು ಏರಿಯಾ ಇನ್ಕ್ರೀಸಿಂಗ್, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಆಕ್ಚುಲಿ ಏರಿಯಾ ಆಫ್ rectangle increasing at the rate of ನೋಡಿ ಯಾವ್ದು ಬರುತ್ತಿದ್ದು, ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಏನಿದೆ ನಮಗೆ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್. ನೋಡಿ ಏರಿಯಾನ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್. ನೋಡಿ ಏನಕ್ಕಂದ್ರೆ ಅವನು ಕ್ವಶನ್ ಅಲ್ಲಿ ಕೂಡ ನಮಗೆ ಸೆಂಟಿಮೀಟರ್ ಪರ್ ಮಿನಿಟ್ ಅಂತ ಕೊಟ್ಟಿದ್ದ. ಸೊ ಆನ್ಸರ್ನು ಕೂಡ ನಾವು ಪರ್ ಮಿನಿಟ್ ಅಲ್ಲೇನೆ ತಗೋಬೇಕು. ಸೊ ಆನ್ಸರ್ ಏನ್ ಬಂತು ನನಗೆ, ಏರಿಯಾ ಆಫ್ ರೆಕ್ಟಾಂಗಲ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 8th ಕ್ವಶನ್ ಇದೆ. ಎ ಬಲೂನ್ ವಿಚ್ ಆಲ್ವೇಸ್ ರಿಮೇನ್ಸ್ ಸ್ಪೆರಿಕಲ್ ಆನ್ ಇನ್ಫ್ಲೇಷನ್ is being inflated by pumping in 900 cubic centimeters of gas per second ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಆನ್ಸರ್ ಇಲ್ಲಿ ಪರ್ ಸೆಕೆಂಡ್ ಅಲ್ಲಿ ಇದೆ. ಫೈಂಡ್ ದಿ ರೇಟ್ ಅಟ್ ವಿಚ್ ದ ರೇಡಿಯಸ್ ಆಫ್ ದ ಬಲೂನ್ ಇನ್ಕ್ರೀಸ್ ವೆನ್ ದ ರೇಡಿಯಸ್ ಈಸ್ 15 ಸೆಂಟಿಮೀಟರ್. ಸೊ ಬಲೂನ್ ಯಾವ ಶೇಪ್ ಅಲ್ಲಿ ಇರುತ್ತೆ, ಸೊ ಬಲೂನ್ ಈಸ್ ಇನ್ ಅ ಸ್ಪೆರಿಕಲ್ ಶೇಪ್. ಸೊ ಸಿನ್ಸ್ ಬಲೂನ್ ಈಸ್ spherical, is a spherical shape. So spherical shape ಅಲ್ಲಿ. ಸೊ ಅವಾಗ ಏನಾಗುತ್ತೆ, ಆರ್ ಏನಾಗಿರುತ್ತೆ, ಆರ್ ಬಿ ರೇಡಿಯಸ್ ಆಫ್ ಸ್ಪೆರಿಕಲ್, ಅದೇ ತರ ವಿ ನೋಡಿ, ವಿ ಏನಾಗಿರುತ್ತೆ, ವಿ ಬಿ ವಾಲ್ಯೂಮ್ ಆಫ್ ಸ್ಪೆರಿಕಲ್, ಸ್ಪೆರಿಕಲ್ ಶೇಪ್ ಇರೋದ್ರಿಂದ ರೇಡಿಯಸ್ ಮತ್ತೆ ವಾಲ್ಯೂಮ್. ಸೊ ಇಲ್ಲೇನು ಕೊಟ್ಟಿದ್ದಾನೆ ಅವನು, ವಿಚ್ ಆಲ್ವೇಸ್ ರಿಮೇನ್ ಸ್ಪೆರಿಕಲ್ ಆನ್ ಇನ್ಫ್ಲೇಷನ್ ಈಸ್ ಬೀಂಗ್ ಇನ್ಫ್ಲೇಟೆಡ್ ಬೈ ಪಂಪಿಂಗ್ ಇನ್ 900 ಕ್ಯೂಬಿಕ್ ಸೆಂಟಿಮೀಟರ್. ಸೊ ಕೊಟ್ಟಿರೋದು ಏನಿದೆ, ಇದು ರೇಟ್ ಆಫ್ ಚೇಂಜ್ ಆಫ್ ಸ್ಪೆರಿಕಲ್ ಬಲೂನ್. ಸೊ ಇಲ್ಲೇನಾಗುತ್ತೆ, ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾನೆ ಈಸ್ ಈಕ್ವಲ್ ಟು ಏನಿದೆ 900 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಸೊ ನಮಗೆ ವಾಲ್ಯೂಮ್ ಆಫ್ ಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ನೋಡೋಣ ಏನಿದೆ ನಮಗೆ ಫಾರ್ಮುಲಾ, ವಾಲ್ಯೂಮ್ ಆಫ್ ಸ್ಪಿಯರ್. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಏನಿದೆ, ವಿ ಅಲ್ಲ, ಈಸ್ ಈಕ್ವಲ್ ಟು 4/3 pi r cube. So V is equal to 4/3 pi r cube. So ಇದನ್ನ ನಾನು ಏನು ಮಾಡಬೇಕು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಅವಾಗ ಏನು ಬರುತ್ತೆ, ಡಿ ಬೈ ಡಿ ಟಿ ಆಫ್ ವಿ is equal to d by dt of 4/3 pi r cube. ನೋಡಿ ಆಲ್ಮೋಸ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮೇ ಮಾಡ್ತೀವಿ ಎಲ್ಲದಕ್ಕೂ.
ಸೊ ಇಲ್ಲಿ ನೋಡಿ ಇವಾಗ ಏನು ಬರುತ್ತೆ ನನಗೆ ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು 4/3 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್ ಬರುತ್ತೆ. ವೇರಿಯೇಬಲ್ ಜೊತೆ ಕಾನ್ಸ್ಟೆಂಟ್ ಇದ್ರೆ ಆಸ್ ಇಟ್ ಈಸ್ ಬರುತ್ತೆ. ಪ್ಯೂರ್ಲಿ ಕಾನ್ಸ್ಟೆಂಟ್ ಇದ್ರೆ ವಿತೌಟ್ ವೇರಿಯೇಬಲ್, ಸೊ ಅವಾಗ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಸೊ ಪೈ ಕೂಡ ಕಾನ್ಸ್ಟೆಂಟ್. ಆರ್ ಕ್ಯೂಬ್ ಡಿಫರೆನ್ಸಿಯೇಷನ್ 3 ಇಂಟು ಆರ್ ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಟಿ. ಸೊ ಏನಕ್ಕಂದ್ರೆ ನಾವು ಏನು ಯೂಸ್ ಮಾಡ್ತಾ ಇದೀವಿ ಇಲ್ಲಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಈಸ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ನೋಡಿ ಫರ್ದರ್ ಸಿಂಪ್ಲಿಫಿಕೇಶನ್ ಡಿ ವಿ ಬೈ ಡಿ ಟಿ ಅಂತಂದ್ರೆ ಇಲ್ಲಿದೆ ನಮ್ಗೆ ಏನಿದೆ 900 ಕೊಟ್ಟಿದ್ದಾನೆ. 900 ಈಸ್ ಈಕ್ವಲ್ ಟು 3 ನೋಡಿ ಕ್ಯಾನ್ಸಲ್ ಆಗುತ್ತೆ, 4 ಪೈ ಆರ್ ಸ್ಕ್ವೇರ್ ಇಂಟು ಡಿ ಆರ್ ಬೈ ಡಿ ಟಿ ಅಂತ. ಸೊ ನೋಡಿ ಅವ್ನು ಕೇಳಿರೋದು ಏನು ನಮಗೆ ಫೈಂಡ್ ಮಾಡೋಕ್ಕೆ ಕ್ವಶನ್ ನೋಡಿ, ರೇಡಿಯಸ್ ಆಫ್ ದ ಬಲೂನ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್, ರೇಟ್ ಆಫ್ ದ ರೇಡಿಯಸ್ ನೋಡಿ. ಸೊ ರೇಟ್ ಆಫ್ ದ ರೇಡಿಯಸ್ ಅಂತಂದ್ರೆ ಡಿ ಆರ್ ಬೈ ಡಿ ಟಿ ಸಪ್ರೇಟ್ ಮಾಡಬೇಕು. ಸೊ ಡಿ ಆರ್ ಬೈ ಡಿ ಟಿ ಈಸ್ ಈಕ್ವಲ್ ಟು 900 ಡಿವೈಡೆಡ್, ಇದನ್ನ ಈ ಕಡೆ ಕಳಿಸ್ಕೊಟ್ರೆ ಏನಾಗುತ್ತೆ 4 ಪೈ ಆರ್ ಸ್ಕ್ವೇರ್. ಸೊ ನೋಡಿ ಅವನೇನು ಕೇಳಿದ, ರೇಟ್ ಆಫ್ ರೇಡಿಯಸ್ ಇನ್ಕ್ರೀಸಿಂಗ್ ವೆನ್ ರೇಡಿಯಸ್ ಇಸ್ 15 ಅಂತ ಕೊಟ್ಟಿದ್ದಾನೆ. ಸೊ ರೇಟ್ ಆಫ್ ರೇಡಿಯಸ್ ಆಫ್ ಬಲೂನ್, ಆಕ್ಚುಲಿ ಕೊಟ್ಟಿರೋದೇ ನಮಗೆ ಬಲೂನ್, ರೇಡಿಯಸ್ ಆಫ್ ಬಲೂನ್, ರೇಟ್ ಆಫ್ ರೇಡಿಯಸ್ ಆಫ್ ಬಲೂನ್ ಏನಿದೆ ಇಲ್ಲಿ ಇನ್ಕ್ರೀಸಿಂಗ್ at r is equal to ಎಷ್ಟು ಕೊಟ್ಟಿದ್ದಾನೆ 15 ಅಲ್ಲ, ಇಲ್ಲಿ ನೋಡಿ ಎಷ್ಟಿದೆ 15 ಸೆಂಟಿಮೀಟರ್ ಇದೆ. ಸೊ ಡಿ ಆರ್ ಬೈ ಡಿ ಟಿ at r is equal to 15. ಸೊ ಏನು ಬರುತ್ತೆ 900 ಡಿವೈಡೆಡ್ ಬೈ 4 ಪೈ ಅಂತಂದ್ರೆ ನೋಡಿ ವ್ಯಾಲ್ಯೂನು ಕೂಡ ತಗೋಬಹುದು. ಏನ್ ಬರುತ್ತೆ ನಮಗೆ 22/7 ಇಂಟು ಆರ್ ಅಂತಂದ್ರೆ ಏನಿದೆ ನೋಡಿ 15 ಹೋಲ್ ಸ್ಕ್ವೇರ್, ಆರ್ ಇಸ್ ಈಕ್ವಲ್ ಟು 15 ಇದೆ. ಸಿಂಪ್ಲಿಫೈ ನೋಡಿ, ಡಿ ಆರ್ ಬೈ ಡಿ ಟಿ at r is equal to 15, 900 divided by ನೋಡಿ 7 ಅನ್ನ ಮೇಲೆ ತಗೋಬಹುದು, 900 into 7 divided by 4 into 22 into 15 225. ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ಇವಾಗ. ನೋಡಿ ಪೈಯನ್ನ ಹಂಗೇನೂ ಇಡ್ಬೋದು ಅಥವಾ 22/7 ಅಂತಾನು ತಗೋಬಹುದು. ಓಕೆ, ಇಲ್ಲ ಒಂದು ಕೆಲಸ ಮಾಡೋಣ, ಪೈಯನ್ನ ನಾವು ಹಂಗೆ ತಗೊಳ್ಳೋಣ ಎಂಡ್ವರೆಗೂ. ಸೊ ಏನ್ ಬರುತ್ತೆ ಈಗ, ಡಿವೈಡೆಡ್ ಬೈ ಪೈ ಆಸ್ ಇಟ್ ಇಸ್, ವ್ಯಾಲ್ಯೂನು ಹಾಕ್ಬೋದು ಅಥವಾ ಹಂಗೇನೂ ತಗೋಬಹುದು. ಪೈ 4 ಇಂಟು ಪೈ, ಸೊ ಇಲ್ಲಿ 15 ಎಷ್ಟದೆ ನಮಗೆ 225. ನೋಡಿ ಇದನ್ನ ಡಿವೈಡ್ ಮಾಡ್ಬೋದು 5 ಇಂದ. ನೋಡಿ 5 ಇಂದ ಟ್ರೈ ಮಾಡೋಣ ಫಸ್ಟ್. 5 1s ಕ್ಯಾರಿ 4 ಆಗುತ್ತೆ, 5 8s 0. ಅದೇ ತರ ನೋಡಿ 5 4s 20, 5 5s ಮತ್ತೆ 5 ಇಂದ 5 3s 15, ಸೊ ಕ್ಯಾರಿ 3 ಆಗುತ್ತೆ 30, 5 6s 30, 5 9s, ಸೊ 9 1s 9 4s, ಸೊ 4 1s 4 1s. ಸೊ ನೋಡಿ ನ್ಯೂಮರೇಟರ್ ಅಲ್ಲಿ 1 ಇದೆ, ಡಿನಾಮಿನೇಟರ್ ಅಲ್ಲಿ 5 ಇದೆ. So dr by dt, therefore dr by dt at r is equal to 15 ಇದ್ದಾಗ ಏನ್ ಬರುತ್ತೆ ನಮಗೆ 1/π ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಇಲ್ಲಿ ನೋಡಿ ಕೊಟ್ಟಿರೋದೇನಿತ್ತು ಕ್ವಶನ್, ನಮಗೆ ಬಲೂನ್ದು ವಾಲ್ಯೂಮ್ ಕೊಟ್ಟಿದ್ದ, ರೇಟ್ ಆಫ್ ವಾಲ್ಯೂಮ್ ಆಫ್ ಬಲೂನ್. ಸೊ ಎಷ್ಟಿತ್ತು ನಮಗೆ ಡಿ ವಿ ಬೈ ಡಿ ಟಿ 900 cm3 ಪರ್
ಸೆಕೆಂಡ್ ಅಂತ. ಸೊ ಏನ್ ಕೇಳಿರೋದು, ಫೈಂಡ್ ದ ರೇಟ್ ಆಟ್ ದ ರೇಡಿಯಸ್ ಆಫ್ ದ ಬಲೂನ್ ಇನ್ಕ್ರೀಸ್ ವೆನ್ ರೇಡಿಯಸ್ ಈಸ್ 15 ಅಂತ. ಸೊ ಅವಾಗ ಏನ್ ಮಾಡ್ಬೇಕು ನಾವು, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ 4/3 ಇಂಟು ಪೈ ಆರ್ ಕ್ಯೂಬ್ ಅಂತ. ಸೊ ಅದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದಾಗ ಸೊ ಡಿ ವಿ ಬೈ ಡಿ ಟಿ ಅಂತ ಬರುತ್ತೆ. ಸೊ ಅವಾಗ ನನಗೆ ಅವ್ನು ಕೇಳಿರೋದು ರೇಟ್ ಆಫ್ ದ ರೇಡಿಯಸ್ ಆಫ್ ದ ಬಲೂನ್. ಸೊ ಡಿ ಆರ್ ಬೈ ಡಿ ಟಿ ಅನ್ನ ಫೈನ್ ಮಾಡಿ. ಯಾವಾಗಪ್ಪ ಅಂದರೆ ರೇಡಿಯಸ್ 15 ಇದ್ದಾಗ. ಸೊ ಏನು ಬಂತು ನನಗೆ, ಡಿ ಆರ್ ಬೈ ಡಿ ಟಿ ಆಟ್ ಆರ್ ಇಸ್ ಈಕ್ವಲ್ ಟು 15 ಇದ್ದಾಗ 1/π ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. ಎ ಬಲೂನ್ ವಿಚ್ ಆಲ್ವೇಸ್ ರಿಮೇನ್ಸ್ ಸ್ಪೆರಿಕಲ್ ಅಂತ ಅವನು ಹೇಳ್ತಿದ್ದಾನೆ. ಬಲೂನು ಸ್ಪೆರಿಕಲ್ ಶೇಪಲ್ಲಿ ಹ್ಯಾಸ್ ಅ ವೇರಿಯಬಲ್ ರೇಡಿಯಸ್. ಫೈಂಡ್ ದ ರೇಟ್ ಆಟ್ ವಿಚ್ ಇಟ್ಸ್ ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ ವಿತ್ ರೇಡಿಯಸ್ ವೆನ್ ದ ಲೆಟರ್ ಈಸ್ 10 ಸೆಂಟಿಮೀಟರ್ ಅಂತ. ಸೊ ನೋಡಿ ಇಲ್ಲೇನು ಕೊಟ್ಟಿದ್ದಾನೆ, ಬಲೂನ್ ಕೊಟ್ಟಿದ್ದಾನೆ. ಬಲೂನ್ ಅಲ್ಲಿ ಏನು ಯಾವ ಶೇಪಲ್ಲಿ ಇದೆ ನಮಗೆ, ಸ್ಪೆರಿಕಲ್. ಸೊ ನಾನೇನು ಬರೀತೀನಿ, ಸಿನ್ಸ್ ಬಲೂನ್ ಏನಾಗಿರುತ್ತೆ ನನಗೆ, ಬಲೂನ್ ಈಸ್ ಸ್ಪೆರಿಕಲ್. ಸೊ ಅವಾಗ ಆರ್ ಏನಾಗಿರುತ್ತೆ, ಆರ್ ಬಿ ರೇಡಿಯಸ್ ಆಫ್ ಸ್ಪೆರಿಕಲ್, ರೇಡಿಯಸ್ ಆಫ್ ಸ್ಪೆರಿಕಲ್. ಅದೇ ತರ ವಿ ನೋಡಿ, ವಿ ಏನಾಗಿರುತ್ತೆ, ವಿ ಬಿ ವಾಲ್ಯೂಮ್ ಆಫ್ ಸ್ಪೆರಿಕಲ್. ಸೊ ಇವಾಗ ನೋಡಿ ಕೊಟ್ಟಿರೋದೇನಿದೆ ನಮ್ಗಿಲ್ಲಿ, ಆರ್ ಇನ್ಕ್ರೀಸಿಂಗ್ ರೇಡಿಯಸ್ ವೆನ್ ದ ಲೇಟರ್ ಕೊಟ್ಟಿರೋದು ಆರ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ನಾವು ಫಸ್ಟ್ ಏನ್ ಮಾಡಬೇಕು, ವಾಲ್ಯೂಮ್ ಆಫ್ ದಿ ಸ್ಪಿಯರ್, ವಾಲ್ಯೂಮ್ ಆಫ್ ಸ್ಪಿಯರ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನನಗೆ, ವಿ ಇರುತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ 4/3 ಪೈ ಆರ್ ಕ್ಯೂಬ್ ಅಂತ. ಸೊ ನೋಡಿ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಬೇಕು. ಏನಕ್ಕಂದ್ರೆ ಇಲ್ಲಿ ಟೈಮ್ ಯಾವುದೇ ತರ ಟೈಮ್ ಕೊಟ್ಟಿಲ್ಲಲ್ಲ, ಲೈಕ್ ರೇಟ್ ಆಫ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಈ ತರ ಏನಾದ್ರು ಕೊಟ್ಟಿದ್ರೆ ಅವಾಗ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕಿತ್ತು. ಇಲ್ಲಿ ಏನ್ ಕೊಟ್ಟಿಲ್ಲ ಅಂದ್ರೆ ವಿ ಇಸ್ ಈಕ್ವಲ್ ಟು ಏನಿದೆ ನಮಗೆ 4/3 ಪೈ ಆರ್ ಕ್ಯೂಬ್. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಆರ್ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಡಿ ಬೈ ಡಿ ವಿ ಇಸ್ ಈಕ್ವಲ್ ಟು, ಸಾರಿ ವಿತ್ ರೆಸ್ಪೆಕ್ಟ್ ಟು ಆರ್ ಅಲ್ಲ, ಡಿ ಬೈ ಡಿ ಆರ್ ಆಫ್ ವಿ ಅಂತ. ಡಿ ಬೈ ಡಿ ಆರ್ ಆಫ್ ವಿ ಇಸ್ ಈಕ್ವಲ್ ಟು ಡಿ ಬೈ ಡಿ ಆರ್ ಆಫ್ 4/3 ಪೈ ಆರ್ ಕ್ಯೂಬ್. ಸೊ ನೋಡಿ ಡಿಫ್ರೆನ್ಶಿಯೇಷನ್, ಡಿ ವಿ ಬೈ ಡಿ ಆರ್ is equal to 4/3 pi constant as it is r cube, differentiation 3r square ಅಷ್ಟೇ. ನೋಡಿ ವಿತ್ ರೆಸ್ಪೆಕ್ಟ್ ಟು ಆರ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇವಾಗ ಏನ್ ಬರುತ್ತೆ ನನಗೆ, ಡಿ ವಿ ಬೈ ಡಿ ಆರ್ ಇಸ್ ಈಕ್ವಲ್ ಟು 3 ಕ್ಯಾನ್ಸಲ್ ಆಗುತ್ತೆ. ಸೊ 4 ಪೈ ಆರ್ ಸ್ಕ್ವೇರ್ ಬರುತ್ತೆ. ಸೊ ಅವನೇನು ಕೇಳಿದ, ರೇಟ್ ಆಫ್ ವಾಲ್ಯೂಮ್ ಅಲ್ಲ, ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಅಂತ ಕೇಳಿದ್ದು. therefore ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ at the rate. ಸೊ ಯಾವಾಗ ಅಂತಂದ್ರೆ ಆರ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಇದ್ದಾಗ. ಸೊ ಡಿ ವಿ ಬೈ ಡಿ ಆರ್ ಈಸ್ ಈಕ್ವಲ್ ಟು ಎಷ್ಟಿದೆ, 10. ಸೊ 4 ಇಂಟು ಪೈ ಇಂಟು 10 ಸ್ಕ್ವೈರ್ ಈಸ್ ಈಕ್ವಲ್ ಟು 4 ಪೈ ಇಂಟು 10 ಟೆನ್ಸ್ 100. ಸೊ 4 ಇಂಟು 100 400 ಪೈ ಅಂತ. ಸೊ ಇದು ಏನಾಗುತ್ತೆ, ಡಿ ವಿ ಬೈ ಡಿ ಆರ್. ಡಿ ವಿ ಬೈ ಡಿ ಆರ್ at r is equal to 10. ಸೊ ಏನಾಗಿರುತ್ತೆ, 400 ಪೈ
centimeter cube per cm. ಏನಿದು ವಾಲ್ಯೂಮ್ ಆಫ್ ಇನ್ಕ್ರೀಸಿಂಗ್ at the rate at r is equal to 10 centimeter. ಏನು ಬರುತ್ತೆ ಆನ್ಸರು 400 by centimeter cube ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 10th ಕ್ವಶನ್ ಇದೆ. A ladder 5 centimeter long is leaning against a wall ಅಂತ. So the bottom of the ladder is pulled along the ground away from the wall at the rate of 2 centimeter per second ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತೀವಿ. ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್ ವೆನ್ ದ ಫುಟ್ ಆಫ್ ದಿ ಲ್ಯಾಡರ್ ಈಸ್ 4 meter ಅವೇ ಫ್ರಮ್ ದ ವಾಲ್ ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲಿ ಡೈಗ್ರಾಮ್ ತಗೊಳ್ಳೋದು. ಲ್ಯಾಡರ್, ಇದು ಲ್ಯಾಡರ್ ಅಂತ ಅನ್ಕೊಳ್ಳೋಣ. ಇದು ಲ್ಯಾಡರ್ ಅಂತಂದ್ರೆ ಈ ತರ ತಗೋಬಹುದು. ಲ್ಯಾಡರ್ ಹೆಂಗಿರುತ್ತದೋ ಈ ತರ. ಸೊ ಏನ್ ಕೊಟ್ಟಿದ್ದಾನೆ, ಇದನ್ನ 5 meter ಲಾಂಗ್ ಅಂತ ಕೊಟ್ಟಿದ್ದಾನೆ. ಲ್ಯಾಡರ್ 5 meter ಲಾಂಗ್. ಸೊ ಇಲ್ಲಿ ಏನಾಗಿರುತ್ತೆ, ಇದನ್ನ ಎಕ್ಸ್ ಮತ್ತೆ ಇದನ್ನ ವೈ ಅಂತ ತಗೊಂತೀನಿ. ಈ ಸೈಡ್ ಕೊಟ್ಟಿದ್ದಲ್ಲ. ಸೊ ಇಲ್ಲಿ ಏನಾಗಿರುತ್ತೆ, ಇದು ಎ, ಇದನ್ನ ಬಿ ಮತ್ತೆ ಇದನ್ನ ಓ ಅಂತ. ಸೊ ಇದು ಕೊಟ್ಟಿರೋದು ಏನಿದೆ ಇನ್ನೊಂದು ನಮ್ಗೆ ನೋಡಿ, ಆಟ್ ದ ರೇಟ್ ಆಫ್ 2 centimeter per second ಅವೇ ಫ್ರಮ್ ದ ವಾಲ್ ಅಂತ. ಸೊ ಲ್ಯಾಡರ್ದು ರೇಟ್ ಎಷ್ಟು ಇರುತ್ತೆ ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟಿ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, 2 centimeter per second ಅಂತ. ಸೊ ನೋಡಿ, ಫುಲ್ಡ್ ಅಲಾಂಗ್ ದಿ ಗ್ರೌಂಡ್ ಅವೇ ಫ್ರಮ್ ದ ವೆಲ್. ಸೊ ರೇಟ್ ಆಫ್ ದಿ ಗ್ರೌಂಡ್ ನೋಡಿ ಇಲ್ಲಿ ಏನಾಗಿರುತ್ತೆ, ಡಿ ವೈ ಬೈ ವೈ ಅಂತಂದ್ರೆ ಕೆಳಗಡೆ ಗ್ರೌಂಡ್ ತಗೊಂಡಿದ್ದೀನಿ. ಸೊ ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ ಟು 2 meter per second. ಸೊ ಯೂಸಿಂಗ್ ಪೈಥಾಗೋರಸ್ by Pythagoras theorem. ಸೊ ನೋಡಿ ಏನಾಗುತ್ತೆ, ಒ ಬಿ ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡಿ ಯಾವ್ದಿರುತ್ತೆ, ಹೈಪೋಟೆನಸ್ ಸ್ಕ್ವೇರ್ ಅಂತಂದ್ರೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಪ್ಲಸ್ ಅಪೋಸಿಟ್ ಅಥವಾ ಅಪೋಸಿಟ್ ಪ್ಲಸ್ ಅಡ್ಜಸೆಂಟ್ ಯಾವ್ದನ್ನು ತಗೋಬಹುದು, ಒ ಎ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್. ಸೊ ನೋಡಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ಎ ಬಿ ನಮ್ಗೆ ಕೊಟ್ಟಿದ್ದಾನೆ 5 meter ಲಾಂಗ್. ಲ್ಯಾಡರ್ ಎಷ್ಟಿದೆ, 5 meter ಲಾಂಗ್. ಸೊ 5 ಸ್ಕ್ವೇರ್, 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ನಾನು ಏನು ತಗೊಂಡಿದ್ದೆ, ಎಕ್ಸ್ ಸ್ಕ್ವೇರ್. ಒ ಬಿ ಸ್ಕ್ವೇರ್ ನಾನು ಏನು ತಗೊಂಡಿದ್ದೀನಿ, ವೈ ಅಂತ. ಸೊ ವೈ ಸ್ಕ್ವೇರ್ ವ್ಯಾಲ್ಯೂ ಇವಾಗ ಏನು ಬರುತ್ತೆ ನನಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 25. 5 5 25. ಸೊ ಇದನ್ನ ನಾನು ಏನ್ ಮಾಡಬೇಕು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಟೈಮ್. ಸೊ ಏನ್ ಬರುತ್ತೆ, ಎರಡು ಸೈಡ್, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್, ಡಿ ಬೈ ಡಿ ಟಿ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಆಫ್ 25. ಸೊ ಕಾನ್ಸ್ಟೆಂಟ್ 25 ಇರೋದು ಕಾನ್ಸ್ಟೆಂಟ್. ಸೊ ಇವಾಗ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಸಪ್ರೇಟ್ ನೋಡಿ, ಡಿ ಬೈ ಡಿ ಟಿ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇರೋದ್ರಿ ಪ್ಲಸ್ ಮೈನಸ್ ಅನ್ನ ಸಪ್ರೇಟ್ ಮಾಡ್ಬೋದು, ಡಿ ಬೈ ಡಿ ಟಿ ಆಫ್ ವೈ ಸ್ಕ್ವೇರ್. ಸೊ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗಿರುತ್ತೆ ನಮಗೆ 0. ಸೊ ನೋಡಿ ಇವಾಗ ಡಿಫರೆನ್ಶಿಯೇಷನ್, ನೆಕ್ಸ್ಟ್ ಡಿಫರೆನ್ಶಿಯೇಷನ್ ನೋಡಿ ಸಪ್ರೇಟ್ ಮಾಡಿದೆ. ಇವಾಗ ಏನಕ್ಕಂದ್ರೆ ಪ್ಲಸ್ ಸಿಂಬಾಲ್ ಇದೆ. ಸೊ ಇವಾಗ ಡಿ ಎಕ್ಸ್ ಸ್ಕ್ವಯರ್ ಬೈ ಡಿ ಟಿ ಪ್ಲಸ್ ಡಿ ವೈ ಸ್ಕ್ವೇರ್ ಬೈ ಡಿ ಟಿ. ಸೊ ಡಿಫರೆನ್ಶಿಯೇಷನ್ ನೋಡಿ, ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಷನ್ ಏನಾಗುತ್ತೆ ನನಗೆ 2x. ಏನಕ್ಕಂದ್ರೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ. ಸೊ ಏನ್ ಬರುತ್ತೆ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಅಂತ. ಸೊ 2x ನೋಡಿ, ಎಕ್ಸ್ ಮತ್ತೆ ಇರೋದ್ರಿಂದ ಏನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟಿ ಇದೆಯಲ್ಲ ಟೈಮ್, ಅದಕ್ಕೋಸ್ಕರ. ಸೊ 2y ಸ್ಕ್ವೇರ್ ಏನಾಗುತ್ತೆ 2y, ಮತ್ತೆ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಡಿ ವೈ ಬೈ ಡಿ ಟಿ. ನೋಡಿ ನೆನ್ಪಿಡ್ಬೇಕು, ವಿತ್ ರೆಸ್ಪೆಕ್ಟ್ ಟು ನಾವು ಏನ್ ತಗೊಂತಾ ಇದೀವಿ, ಮತ್ತೆ ಅಲ್ಲಿ ವೇರಿಯೇಬಲ್ ಏನಿದೆ, ಸೇಮ್ ವೇರಿಯೇಬಲ್ ಇದ್ರೆ ಮತ್ತೆ ಡಿಫ್ರೆನ್ಶಿಯೇಟ್ ಅವಶ್ಯಕತೆ ಇರೋದಿಲ್ಲ. ಡಿಫ್ರೆಂಟ್ ವೇರಿಯೇಬಲ್ ವಿತ್ ರೆಸ್ಪೆಕ್ಟ್ ಟು ಎನದರ್ ವೇರಿಯೇಬಲ್ ತಗೊಂಡಾಗ ನಾವು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಸೊ ಇವಾಗ ಏನ್ ಬರುತ್ತೆ ನಮಗೆ, 2x ಇಂಟು ಡಿ ಎಕ್ಸ್
ಡಿವೈಡೆಡ್ ಬೈ ಡಿ ಟಿ. ಸೊ ನಾನು ಇಲ್ಲಿ ಏನು ಸಪ್ರೇಟ್ ಮಾಡಬೇಕಿತ್ತು ನಾನು, ಇಲ್ಲ ನೋಡಿ ಈ ಕಡೆ ಮೈನಸ್ ಟೂ ವೈ ಇದೆಯಲ್ಲ, 2y ಇಂಟು ಡಿ ವೈ ಬೈ ಡಿ ಟಿ, ಡಿ ಎಕ್ಸ್ ಬೈ ಡಿ ಟಿ ಮತ್ತು ಡಿ ವೈ ಬೈ ಡಿ ಟಿಯನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಸೊ 2y ಇಂಟು ಡಿ ವೈ ಬೈ ಡಿ ಟಿ. ಸೊ ಯಾವ್ದು ಕೊಟ್ಟಿದ್ದ ಅವನು, ಡಿ ವೈ ಬೈ ಡಿ ಟಿ ನನಗೆ ವ್ಯಾಲ್ಯೂ ಕೊಟ್ಟಿದ್ದ, ಇಲ್ಲಿದೆ ನೋಡಿ ಕ್ವಶನ್ ಅಲ್ಲಿ ಇದೆ, ಡಿ ವೈ ಬೈ ಡಿ ಟಿ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಡಿ ವೈ ಬೈ ಡಿ ಟಿ ಕೊಟ್ಟಿರೋದು 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಡಿ ವೈ ಬೈ ಡಿ ಟಿ ಅನ್ನ ನಾನು ವ್ಯಾಲ್ಯೂ ಹಾಕಿದ್ರೆ ಇಲ್ಲಿ 2x, ಇಲ್ಲಿ ನೋಡಿ 2 ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬಹುದು ನೋಡಿ, ಎರಡು ಸೈಡ್ 2 ಇದೆ. ಸೊ ಈ ಕಡೆ ಕಳಿಸ್ಕೊಂಡು ಡಿವೈಡ್ ಆಗುತ್ತೆ, ಅಥವಾ ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾವುದೇ ಸೈಡ್ ಕಳಿಸಿದ್ರು ಡಿವೈಡ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಬರುತ್ತೆ ನನಗೆ, x ಇಂಟು ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ y ಇಂಟು ಡಿ ವೈ ಬೈ ಡಿ ಟಿ ಅಂತಂದ್ರೆ 2 ಅಂತ. ಸೊ ಏನ್ ಬಂತು ಇವಾಗ, ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಇಂಟು 2, ಅಥವಾ 2 ಇಂಟು ವೈ ಡಿವೈಡೆಡ್ ಬೈ ಎಕ್ಸ್, ಹೆಂಗಾದ್ರೂ ಬರೀಬಹುದು. ಸೊ ನೋಡಿ ಇವಾಗ ಅವನೇನ್ ಕೊಟ್ಟಿದ್ದ ಇಲ್ಲಿ ನೋಡಿ, ಡಿ ಎಕ್ಸ್ ಬೈ ಡಿ ಟಿ. ಕ್ವಶನ್ ಅಲ್ಲಿ ನೋಡಿ, ladder wall decreasing when the foot of the ladder is 4 meter away from the wall ಅಂತ. ಸೊ ವ್ಯಾಲ್ಯೂ ಏನಿದೆ ಇಲ್ಲಿ, ಪುಟ್ಟಿಂಗ್ y is equal to ಏನು ಕೊಟ್ಟಿದ್ದೇನೆ, 4 ಮೀಟರ್. ಸೊ ನೋಡಿ y ವ್ಯಾಲ್ಯೂ ಏನಾಗುತ್ತೆ, y is equal to 4x. ಸೊ ಪುಟ್ ಮಾಡಿದ್ರೆ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಇಂಟು 2. ಸೊ ಏನಾಗುತ್ತೆ, ಮೈನಸ್ 8 ಡಿವೈಡೆಡ್ ಬೈ ಎಕ್ಸ್. ಏನಾಗುತ್ತೆ ಇದು, ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ನಾನು ಇಲ್ಲಿ ಇಕ್ವೇಶನ್ 1 ಅಂತ ತಗೊಂತೀನಿ. ಇದು ನೋಡಿ ಇಲ್ಲಿ ಏನಿದೆ, ಇದನ್ನ ಇಕ್ವೇಶನ್ 1 ಅಂತ ತಗೊಂಡು ಇದ್ರಲ್ಲಿ ಪುಟ್ ಮಾಡಿಬಿಟ್ರೆ ನಾನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು ಬೈ ಇಕ್ವೇಶನ್ 1. ಸೊ ಇಕ್ವೇಶನ್ 1 ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 25. ಸೊ ಆಟ್ y ಈಸ್ ಈಕ್ವಲ್ ಟು ಏನಿದೆ ನನಗೆ 4. ಸೊ ಅವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 25 ಮೈನಸ್ ವೈ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 25 ಮೈನಸ್ ವೈ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್. ಸೊ 25 ಮೈನಸ್ 4 4 16 ಈಸ್ ಈಕ್ವಲ್ ಟು 9. ಸೊ ನಮಗೆ ಎಕ್ಸ್ ಸ್ಕ್ವಯರ್ ಬಂತು, ಎಕ್ಸ್ ಸ್ಕ್ವಯರ್ 9. ಸೊ ಹಂಗಿದ್ರೆ ಎಕ್ಸ್ ಏನಾಗುತ್ತೆ ನನಗೆ, ರೂಟ್ 9. ಸೊ ಏನಾಗುತ್ತೆ ಇಲ್ಲಿ 3 ಅಂತ ಬರುತ್ತೆ. ಸೊ ಇವಾಗ ಈ ವ್ಯಾಲ್ಯೂವನ್ನ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂತು. ಸೊ ಇವಾಗ ಡಿ ಎಕ್ಸ್ ಬೈ ಡಿ ಟಿ ಏನಾಗುತ್ತೆ, therefore dx by dt at x is equal to, x is equal to ಅಂತಾನೆ ತಗೋಬಹುದು ಡೈರೆಕ್ಟ್ ಆಗಿ. x is equal to ಏನಾಗುತ್ತೆ, 3 ಇದೆ. dx by dt at x is equal to 3. ಸೊ ಏನ್ ಬರುತ್ತೆ, ಮೈನಸ್ 8 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಏನಿದು ಆನ್ಸರು, height of ladder, height of ladder on the wall ಏನಾಗಿರುತ್ತೆ, ಇದು is decreasing at rate of, ನೋಡಿ ಏನಿದೆ ಇದು, dx by dt is equal to ಏನಾಗಿರುತ್ತೆ, ಮೈನಸ್ 8/3 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ನೋಡಿ ಫಸ್ಟ್ ಏನಿದೆ ಕ್ವಶನ್ ಇಲ್ಲಿ ಏನ್ ಕೇಳಿದ್ದ ನಮ್ಗೆ, ಹೌ ಫಾಸ್ಟ್ ಈಸ್ ದ ಹೈಟ್ ಆಫ್ ದ ವಾಲ್ ಡಿಕ್ರೀಸಿಂಗ್ when the foot of the ladder is 4 meter away from the wall. ಅಂದ್ರೆ y is equal to 4 ಇದ್ದಾಗ dx by dt ಏನಾಗುತ್ತೆ ಅಂತ ನೋಡಿ. ಸೊ ನಾನು ಫಸ್ಟ್ dy by dt ಅವನೇ ಕೊಟ್ಟಿದ್ದ, ಇಲ್ಲಿ ನೋಡಿ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ರೇಟ್ ಏನಾಗುತ್ತೆ, dy by dt is equal to 2 centimeter per second.
ಸೊ ಅವಾಗ ನಾನು ನೋಡಿ ಅಕಾರ್ಡಿಂಗ್ ಟು ದ ಡೈಗ್ರಾಮ್ ಪೈಥಾಗೋರಸ್ ಯೂಸ್ ಮಾಡಿದ್ರೆ ಹೈಪೋಟನಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್. ಕೆಲವು ಜನ ಅಪೋಸಿಟ್ಗೆ ಪರ್ಪೆಂಡಿಕ್ಯುಲರ್ ಅಂತಾರೆ, ಕೆಲವು ಜನ ಅಡ್ಜಸೆಂಟ್ಗೆ ಬೇಸ್ ಅಂತ ಕೂಡ ಕರೀತಾರೆ, ಎರಡು ಸೇಮ್. ಸೊ ವ್ಯಾಲ್ಯೂ ಎ ಬಿ ಎಷ್ಟು ಲ್ಯಾಡರ್ ಎಷ್ಟು ಉದ್ದ ಇತ್ತು 5 ಸೆಂಟಿಮೀಟರ್ 5 ಮೀಟರ್. ಸೊ 5 ಸ್ಕ್ವಯರ್ ಅಂತ. ಸೊ ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಕ್ವಲ್ ಟು 25 ಇಕ್ವೇಶನ್ 1 ಬರುತ್ತೆ. ಅದಕ್ಕೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದಾಗ ನಮ್ಗೆ ಆನ್ಸರ್ ಏನ್ ಬರುತ್ತೆ, ಡಿ ಎಕ್ಸ್ ಬೈ ಡಿ ಈಸ್ ಅ -8 ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಾದ್ರೆ ಮತ್ತೆ ಬಂದಿರೋ ಇಕ್ವೇಶನ್ ಇದೆಯಲ್ಲ, ಅದು ಇಕ್ವೇಶನ್ ನಲ್ಲಿ ವೈ ವ್ಯಾಲ್ಯೂ ಹಾಕಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ 3 ಅಂತ. ಸೊ ಅವಾಗ ಡಿ ಎಕ್ಸ್ ಬೈ ಡಿ ಟಿ ಏನಾಗುತ್ತೆ ನಮಗೆ -8/3. ಏನದು, height of the ladder of the wall is decreasing at a rate of -8/3 centimeter per second ಅಂತ ಬರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ.